ರಾಗ ಅಭೋಗಿ. ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಟೇ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾವೇ ಸ್ತನಭರನಮಿತ ಶುಭ್ರವಸ್ತ್ರೋತ್ತರೀಯ ಲಕ್ಷ್ಮೀ ದಿವ್ಯೈಃ ಗಜೇಂದ್ರೈಃ ಮಣಿಗಣ ಖಚಿತೈಃ ಸ್ನಾಪಿತ ಹೇಮಕುಂಭೈಃ ನಿತ್ಯಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಂಗಲ್ಯ ಯುಕ್ತ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ದೇವತಾಯ ನಮಃ. ಭಾರತೀ ಸಾಯ ನಮಃ. ಶೋಭಾನವೆನ್ನಿರೇ ಸುರರುಳು ಸುಭಗಳಿಗೆ ಶೋಭನವೆನ್ನಿ ಸುಗುಣನಿಗೆ ಶೋಭನವೆನ್ನಿರೇ ತ್ರಿವಿಕ್ರಮರಾಯನಿಗೆ ಶೋಭನವೆನ್ನಿ ಸುರ ಪ್ರಿಯಗೆ ಶೋಭಾನೆ ಕಿಲ್ಬಿಷವಿದ್ದರೆ ಅಗ್ರಪೂಜೆಯನು ಕಿಲ್ಬಿಷವಿದ್ದರೆ ಅಗ್ರಪೂಜೆಯನು ಸರ್ಬರಾಯರ ಸಭೆಯೊಳಗೆ ಸರ್ಬರಾಯರ ಸಭೆಯೊಳಗೆ ಉಬ್ಬಿದ ಮನದಿಂದ ಧರ್ಮಜ ಮಾಡುವನೆ ಉಬ್ಬಿದ ಮನದಿಂದ ಧರ್ಮಜ ಮಾಡುವನೆ ಕೊಬ್ಬದಿರೇನೋ ಪರವಾದಿ ಕೊಬ್ಬದಿರೇನೋ ಪರವಾದಿ ಶೋಭಾನೆ. 55ನೆಯ ಲಕ್ಷ್ಮೀ ಶೋಭನದ ಪದ್ಯದ 55ನೆಯ ಪದ್ಯವನ್ನ ನಾವು ಅನುಸಂಧಾನ ಮಾಡೋಣ. ಅನ್ವಯ ಮಾಡ್ತೀನಿ. ಕಿಲ್ಬಿಷವು ಇದ್ದರೆ ಅಂದರೆ ಪಾಪಗಳು ಇದ್ದರೆ, ಪಾಪಗಳು ಅಂದ್ರೇನು ಬೇಕಾದಷ್ಟು ಲೆಕ್ಕ ಇಲ್ಲ, ಯಾವ್ಯಾವ್ದು ಪಾಪ ಅನ್ಸುತ್ತೋ ಪಾಪ ನಿಮಗೆ ಅದರೆಲ್ಲ ಪಟ್ಟಿ ಮಾಡ್ಕೊಳ್ಳಿ. ಕಿಲ್ಬಿಷವಿದ್ದರೆ ಅಗ್ರ ಪೂಜೆಯನು ಅಂದರೆ ಮೊದಲಿನ ಪೂಜೆಯನ್ನ ಸರ್ಬರಾಯರ ಸಭೆಯೊಳಗೆ. ಸರ್ಬ ಅಂದರೆ ಸರ್ವ ವ ಬಕ್ಕೆ ಭೇದ ಇಲ್ಲ. ಪಾಣಿನಿ ವ್ಯಾಕರಣ ಸೂತ್ರದ ಪ್ರಕಾರ ವಭಯೋ ರಭೇದ ಅಂತ ಹೇಳ್ತಾರೆ. ವ ಮತ್ತು ಬಕ್ಕೆ ಭೇದವಿಲ್ಲ. ಹಾಗಾಗಿ ವೇದವ್ಯಾಸ ಅನ್ನೋ ಬದಲು ವೇದವ್ಯಾಸ ಅಂತ ಉತ್ತರದವರು ಹೇಳ್ತಾರೆ. ಚತುರ್ವೇದ ಅಂತ ಹೇಳೋ ಬದಲು ಚತುರ್ವೇದ ಅಂತ ಹೇಳ್ತಾರೆ ಅವರು. ನಾವು ಭೇದ ಮಾಡೋದಕ್ಕೋಸ್ಕರ ಭೇದ ಅಂತ ಹೇಳ್ತೀವಿ ಅಷ್ಟೇ. ಸರ್ಬರಾಯರ ಅಂದ್ರೆ ಸರ್ವರಾಯರ. ರಾಯರು ಅಂದ್ರೇನು? ರಾಜಾಧಿರಾಜರು. ಸಣ್ಣ ಪುಟ್ಟ ಸಾಮಂತರಿಂದ ಮೊದಲುಗೊಂಡು ಚಿಕ್ಕ ಪುಟ್ಟ ನಾಡ ಅರಸುರುಗಳನ್ನ ಸೇರಿಕೊಂಡು ಅವರಿಗಿಂತ ದೊಡ್ಡವರು. ನೀವೆಲ್ಲ ZP ಮತ್ತೆ TP ZP ಮತ್ತೆ MLA ಏನೇನೋ ಹೇಳ್ತೀರಲ್ಲ, ಈ ಕೆಲಸಕ್ಕೆ ಬರದ ಕಸ್ಪರ್ಕಿಗಳು, ಇವರನ್ನು ಮೀರಿದವರವರೆಲ್ಲ. ಮಾಂಡಲಿಕರು, ಮಹಾಮಾಂಡಲಿಕರು, ರಾಜರುಗಳು, ಮಹಾರಾಜರುಗಳು, ಚಕ್ರವರ್ತಿಗಳು, ಭೂಮಂಡಲಾಧೀಶ್ವರರು, ಇವರನ್ನೆಲ್ಲ ಸೇರಿ ರಾಯರು ಅಂತ ಹೇಳ್ತಾರೆ. ರಾಯ ಅಂದ್ರೆ ಅರ್ಥ ಆಯ್ತು ಅಂತ ಕಾಣುತ್ತೆ. ರಾಘವೇಂದ್ರ ಮಠಕ್ಕೆ ರಾಯರ ಮಠ ಅಂತ ಹೇಳ್ತಾರೆ ನೋಡಿ. ರಾಯರ ಮಠ ಅಂದ್ರೆ ರಾಜಾದಿರಾಜರು ಅಂತ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳಿಗೆ
ರಾಜಾದಿರಾಜ ಗುರು ಸಾರ್ವಭೌಮ ವರದ ಅಂತ ಹೇಳ್ತೀವಲ್ವಾ. ರಾಯರು ಅಂದ್ರೆ ಅವರು ರಾಜಾದಿರಾಜರು, ಪ್ರಹ್ಲಾದ ರಾಜರ ಅಂಶವು ರಾಯರಲ್ಲಿ ಇದೆ. ಆದ್ದರಿಂದ ಅವರನ್ನ ರಾಜಾಧಿರಾಜರು, ರಾಯರು ಅಂತ ಹೇಳ್ತೀವಿ. ಅದರ ರಾಘವೇಂದ್ರ ಸ್ವಾಮಿಗಳಲ್ಲಿ ಕೂತಿದ್ದಾರೆ ಅಂತ ಅರ್ಥ ಅಲ್ಲ, ರಾಯ ಶಬ್ದಕ್ಕೆ ನಾನು ಅರ್ಥವನ್ನು ಹೇಳಿದ್ದೆ. ಸರ್ವರಾಯರ ರಾಜಾಧಿರಾಜರ ಸಭೆಯೊಳಗೆ ಉಬ್ಬಿದ ಮನದಿಂದ, ಉಬ್ಬಿದ ಮನ ಅಂದ್ರೆ ಸಂತೋಷವಾಗಿ ಎದೆ ನಿಮಿರಿಸ್ಕೊಂಡು, ಏನು ಧರ್ಮರಾಜ ಮಾಡುವನೇ, ಏನನ್ನು ಮಾಡ್ದ, ಅಗ್ರ ಪೂಜೆಯನ್ನ ಮಾಡುವನೇ. ಇಂಥ ರಾಜಾದಿರಾಜಗಳು ಇರ್ತಕ್ಕಂಥ ಸಭೆಯೊಳಗೆ ಅಗ್ರ ಪೂಜೆಯನ್ನ ಮಾಡ್ತಾನೋ, ಕೊಬ್ಬದಿರಲೋ ಪರವಾಗಿ. ಪ್ರತಿ ಲಕ್ಷ್ಮೀ ಶೋಭನೆಯಲ್ಲಿ ನಾನು ನಿಮ್ಮನ್ನು ಬೈತೀನಿ ಅಂತ ಅನ್ಕೋಬೇಡಿ. ನೋಡಿ, ಲಕ್ಷ್ಮಿ ಏನಂತ, ಕೊಬ್ಬದಿರಲೋ, ಹುಚ್ಚು ಮುಂಡೆದೆ, ಕೊಬ್ಬು ಬೇಡ, ತಿಂದು ಕೊಬ್ಬು ಬೇಡ ಅಂತ ನಾವಂತೀವಲ್ಲ, ಲಕ್ಷ್ಮಿನೇ ಬೈತಾ ಇದ್ದಾರೆ. ಕೊಬ್ಬದಿರಲೋ, ಎಲ್ಲೋ ಪರವಾದಿ ಕೃಷ್ಣನನ್ನ ಭಗವಂತನನ್ನ ಭಗವಂತ ಅಲ್ಲ, ದೇವರು ಅಲ್ಲ ದೇವರು ಅಲ್ಲ ಅಂತ ಒಬ್ರು ಹೇಳ್ತಿದಾರಲ್ಲ, ದೇವರು ಅಲ್ಲ ಅಂತ ಹೇಳ್ತಿಲ್ವ ಅವರು? ದೇವರು ಅಲ್ಲ ಅಂತ ಹೇಳ್ತಿಲ್ವ ಅವರು? ದೇವರು ಅಲ್ಲ ಅಂದ್ರೇನು? ದೇವರು ಇಲ್ಲ. ದೇವರು ಅಲ್ಲ ಅಂದ್ರೇನು? ದೇವರು ಇಲ್ಲ ಅಂತ ಅರ್ಥ. ದೇವರು ಇಲ್ಲ ಅಂದ್ರೇನು? ದೇವರು ಅಲ್ಲ ಅಂತ ಅರ್ಥ. ಏನ್ರಿ ನಮ್ಗೆ ಅರ್ಥ ಆಗಲಿಲ್ಲ, ಒಗಟಿನಂತೆ ಮಾತಾಡ್ಬಿಟ್ರಿ ನೀವು. ದೇವರನ್ನ ನೀನೇನು ತಿಳ್ಕೊಂಡಿದ್ಯಾ ಅದು ಅಲ್ಲ. ದೇವರನ್ನ ನೀನೇನು ತಿಳ್ಕೊಂಡಿದ್ಯಲ್ಲ ಇಷ್ಟೇ ಅಂತ, ಅದು ಅಲ್ಲ ಅಷ್ಟೆ. ಆದ್ರಿಂದ ಅವನು ಅಲ್ಲ. ನೀನು ತಿಳಿದುಕೊಂಡ ಪರಿಮಾಣದಲ್ಲಿ ಅವನು ಸಿಗುವನು ಅಲ್ಲ. ಆದ್ರಿಂದ ಅನ್ನೋ ಅಲ್ಲಾಹು ಅಕ್ಬರ್. ಅಕ್ಬರ್ ಅಂದ್ರೆ ಸರ್ವೋತ್ತಮ, ಬೇರೆ ಏನು ಅರ್ಥ ಅಲ್ಲ. ಅಲ್ಲ ಬೆಲ್ಲ ಅಂತ ಹೇಳಬಾರ್ದು, ಅಲ್ಲ ಬೆಲ್ಲವೇ ನಿಜ. ಇನ್ನೊಂದು ಕಾರಣದಿಂದ ಈ ಪದ್ಯದಲ್ಲಿ ದೇವರು ದೊಡ್ಡವ, ಕೃಷ್ಣನಲ್ಲಿ ದೋಷ ಇಲ್ಲ, ಅಂತಹ ಯಾವುದು ಅಂತ ನಾವು ನಂಬಿಕೊಂಡು ಬಂದಿದ್ದೇವೆ. ಮತ್ತೇನಿಲ್ಲ, ಒಂದೇ ಒಂದು ಅಗ್ರ ಪೂಜೆ. ಅಗ್ರ ಪೂಜೆಯನ್ನು ಮಾಡುವುದರ ಮೂಲಕ ಶ್ರೀಕೃಷ್ಣನ ನಿರ್ದೋಷತ್ವವನ್ನ ಲಕ್ಷ್ಮಿ ತೋರಿಸಿಕೊಡ್ತಾಳೆ. ಅಗ್ರ ಪೂಜೆ ಅಂದ್ರೇನು? ಎಲ್ಲರಿಗಿಂತ ಮೊದಲನಿಗೆ ಪೂಜೆ. ತುಂಬಿದ ಸಭೆಯಲ್ಲಿ ಯಾರ್ಯಾರು ತುಂಬಿಕೊಂಡಿದ್ರು ಅಂತ ನಾನು ಹೇಳಿದೆ. ಮಹಾ ಮಾಂಡಲೀಕರು, ರಾಜರು, ರಾಜಾಧಿರಾಜರು, ದೊಡ್ಡ ಚಕ್ರವರ್ತಿಗಳು, ಅಂಗವಂಗ ಕಲಿಂಗ ಕಾಶ್ಮೀರ ಕಾಂಬೋಜ ಸೌವೀರ ಸೌರಾಷ್ಟ್ರ ಮಹಾರಾಷ್ಟ್ರ ಬಂಗಾಳ ನೇಪಾಳ ಮಲಯಾಳ ಕೇರಳ ಸಿಂಹಳ ಚೋಳ ಪಾಂಚಾಲ, ಇವತ್ತಿನ ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಅಲ್ಲ, ಇಡೀ ವರ್ಲ್ಡ್. ಮಹಾಭಾರತ ಯುದ್ಧ ಅಂದ್ರೆ ವರ್ಲ್ಡ್ ವಾರ್. ಕಾರಣ ಏನು ಅಂದ್ರೆ, ಭೀಮಸೇನನ ಮತ್ತೊಬ್ಬಳು ಪತ್ನಿ ಹಿಡಂಬಿ, ಅವಳು ಆಫ್ರಿಕಾದವಳು. ಗಾಂಧಾರ ದೇಶ ಅಂತಂದ್ರೆ ಈಗಿನ ಪಾಕಿಸ್ತಾನ ಇದೆಯಲ್ಲ, ಹರಿದು ಹಂಚೋಗಿದೆಯಲ್ಲ, ಅದು ಅಲ್ಲಿನವಳು ಗಾಂಧಾರಿ. ಇಡೀ ಭೂಮಂಡಲವನ್ನು ಆಳಿದವರು ನಮ್ಮ ಪಾಂಡವರು. ಅವ್ರಿಗಿಂತ ದೊಡ್ಡ ದೊರೆಗಳನ್ನ ನೀವು ತೋರಿಸ್ತೀರಾ? ಗರ್ವವ್ಯಾತಕೋ ನಿನಗೆ ಪಾಮರ ಮನುಜ, ಗರ್ವವ್ಯಾತಕೋ ನಿನಗೆ ಪಾಮರ ಮನುಜ, ಸಭೆಯೊಳಗೆ ಕುರುಪತಿಗೆ ಸರಿಯಲ್ಲಬಹುದೇ, ಗರ್ವವ್ಯಾತಕೋ ನಿನಗೆ ಪಾಮರ ಮನುಜ, ಸಭೆಯೊಳಗೆ ಕುರುಪತಿಗೆ ಸರಿಯಲ್ಲಬಹುದೇ. ಹಂಗೆ ನೋಡಿದ್ರೆ ಶ್ರೀರಾಮಚಂದ್ರ ಕೋಶಲ ದೇಶದ ರಾಜ ಅಷ್ಟೇ, ಅಯೋಧ್ಯೆಯ ರಾಜ. ಅಯೋಧ್ಯೆ ಯಾವ ಕಾನ್ಸ್ಟೆಂಟಿಗೆ ಬರುತ್ತೆ? ಡೆಲ್ಲಿಗೆ ಬರುತ್ತೆ. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಮುಖ್ಯ ಸ್ಥಾನ ಯಾವುದು? ದೆಹಲಿ. ದಟ್ ಈಸ್ ಹಸ್ತಿನಾಪುರ, ಇಂದ್ರಪ್ರಸ್ಥ ಅಲ್ಲೇ ಇರೋದು.
ಇಡೀ ವಿಶ್ವವನ್ನು ಆಳುವಂಥ ವ್ಯವಸ್ಥೆಯ ಪಟ್ಟಣ ಅದು ಆಗಿತ್ತು. ಈಗ ಅದರ ಪ್ರತೀಕವಾಗಿ ಈಗಲೂ ಅದನ್ನೇ ನಂಬಿಕೊಂಡು ಬಂದಿದ್ದೇವೆ. ಇಂತಹ ಸಭೆಯಲ್ಲಿ ಧರ್ಮರಾಜ ಬಹು ಉಬ್ಬಿದ ಮನಸ್ಸಿಂದ ಸಂತೋಷದಿಂದ ಶ್ರೀಕೃಷ್ಣನಿಗೆ ಅಗ್ರ ಪೂಜೆಯನ್ನು ಮಾಡುತ್ತಾನೆ. ಎಂತಹ ವ್ಯಕ್ತಿಯು ಯಾರು? ಧರ್ಮರಾಜ. ಒಳ್ಳೆಯ ಧಾರ್ಮಿಕ ವ್ಯಕ್ತಿಯವನು. ನೋಡಿ, ಕೃಷ್ಣನಲ್ಲಿ ಕಳ್ಳತನ, ಸುಳ್ಳತನ, ಸೂಳೆ ಭಾಕತನ, ದಗಲಬಾಜಿ, ಮೋಸ, ಕಾಮುಕತನ, ವ್ಯಭಿಚಾರ, ವಂಚನೆ, ಈಗಿನ ಭ್ರಷ್ಟಾಚಾರ ಪರಮಾತ್ಮನಾದ ಗೋವಿಂದನಾದ ಶ್ರೀಕೃಷ್ಣನಲ್ಲಿ ಇದ್ದದ್ದೇ ಆಗಿದ್ರೆ ಧರ್ಮರಾಜ ಕೃಷ್ಣನನ್ನ ಕರೆದು ಅಗ್ರ ಪೂಜೆ ಮಾಡೋಕ್ಕೆ ಸಾಧ್ಯತೆ ಇದೆಯಾ? ಈಗ ನಾವು ನೀವು ಅವನನ್ನು ಕರೆದುಬಿಟ್ಟು ಅಗ್ರ ಪೂಜೆ ಮಾಡಿದ್ರೆ ಅದೇನು ದೊಡ್ಡ ವಿಷಯವಲ್ಲ. ಯಾಕೆ ಹೇಳಿ? ನಾವು ದಗಲಬಾಜಿ, ಅವನು ದಗಲಬಾಜಿ ಅಂತ ಜನ ಹೇಳಿಬಿಡ್ತಿದ್ರು. ಇವರೇ ಭಾಳ ಸಾಚ, ಇವ್ರು ಭಾಳ ಸಾಚನ, ಇವರು ದಗಲಬಾಜಿಗಳು. ಆ ಪೂಜೆ ಮಾಡಿಸ್ಕೊಂಡವನಂತೂ ಇನ್ನೂ ದೊಡ್ಡ ದಗಲಬಾಜಿ ಅಂತ ಜನ ಹೇಳ್ತಿದ್ರು. ಸರಿಯಾಯಿತು, ಯಾವುದು ನಿಮ್ಮ ತೀರ್ಮಾನ ಅನ್ಕೋಬಹುದಿತ್ತು. ಇದು ಹಾಗಲ್ಲ. ಈ ಅಗ್ರ ಪೂಜೆಯನ್ನು ಮಾಡಿದವ ಯಾರು? ಧರ್ಮರಾಜ. ಧರ್ಮರಾಜನನ್ನ ಏನಂತ ಕರೆದು ಗೊತ್ತಾ? ಅವನ ಹೆಸರು ಹೇಳುತ್ತಲ್ಲ, ಧರ್ಮರಾಜ. ಧರ್ಮಕ್ಕೆ ರಾಜ, ಯಮ ಧರ್ಮನ ಅವತಾರ ಅವನು. ಮಹಾಭಾರತ ಕಾಲದಲ್ಲಿ ಯಮದೇವರು 2 ರೂಪದಲ್ಲಿ ಅವತಾರ ಮಾಡಿದ್ರು. ಒಂದು ವಿದುರನಾಗಿ ಅವತಾರ ಮಾಡಿದ್ರು, ಮತ್ತೊಂದು ಧರ್ಮರಾಜನಾಗಿ ಯುಧಿಷ್ಠಿರನಾಗಿ ಅವತಾರ ಮಾಡಿದ್ರು. ಅಂದ್ರೆ ಮೂಲ ಯಮ ಇದನಲ್ವಾ, ಆ ಯಮ 2 ರೂಪ ತಗೊಂಡಿದ್ದ. ಒಂದು ವಿದುರನಾಗಿ ಶೂದ್ರನಾಗಿ, ಮತ್ತೊಂದು ಧರ್ಮರಾಜನಾಗಿ ಅವತಾರ ತೆಗೆದುಕೊಂಡ. ಧರ್ಮರಾಜ ಒಂದೂ ತನ್ನ ಜೀವನದಲ್ಲಿ ತಪ್ಪು ಮಾಡಿದವನು ಅಲ್ಲವೇ ಅಲ್ಲ. ಸುಳ್ಳು ಕಪಟತನ ಮಾಡಿದವನಂತೂ ಅಲ್ಲವೇ ಅಲ್ಲ. ಅವನ ಹೆಸರೇ ಹೇಳುತ್ತಲ್ಲ, ಧರ್ಮರಾಜ. ಧರ್ಮರಾಜ ಅಂತ ಹೆಸರಿಟ್ಕೊಂಡ್ಬಿಟ್ರೆ ಸಾಲದು. ಅಧರ್ಮವನ್ನೇ ಮಾಡ್ತಾ ಅಧರ್ಮಕ್ಕೆ ರಾಜನಾದವ್ರನ್ನೆಲ್ಲ ಧರ್ಮರಾಜ ಅಂತ ಕರೀತೀವಿ. ಎಲ್ಲಿ ತನಕ ಗೊತ್ತಾ? ಸ್ವಯಂ ದೇವರೇ ಬಂದು, ಶ್ರೀಕೃಷ್ಣನೇ ಬಂದು ಹೇಳೋ ಹೇಳೋ ಅಂದ ಧರ್ಮರಾಜನಿಗೆ. ಏನು ಸ್ವಾಮಿ, ಏನು ಹೇಳಬೇಕು? ನಾನು ಹೇಳಿದ್ದನ್ನಷ್ಟೇ ಹೇಳು ಅಂದ ಕೃಷ್ಣ. ಸರಿ, ನಾನು ಏನು ಹೇಳಬೇಕು ಮೊದಲು ನೀ ಹೇಳು. ಶ್ರೀಕೃಷ್ಣ ಹೇಳ್ತಾನೆ, ಮಹಾಭಾರತ ಯುದ್ಧದ ಕೊನೆಯ ದಿನಗಳು ಪ್ರಚಂಡ ವಿಕ್ರಮ, ದೌರ್ಧಂಡ, ದೊಡ್ಡ ಬ್ರಾಹ್ಮಣ, ತಪಸ್ವಿ ಯೋರ್ವ, ಶಾಪಾದಪಿ ಶರಾದಪಿ, ಮಂತ್ರಶಾಸ್ತ್ರದಿಂದಲೂ ನಿಪುಣನಾದವ. ಮಂತ್ರ, ಯಂತ್ರ, ತಂತ್ರ ಬೇಕಾದ ಶಾಸ್ತ್ರದಿಂದ ನಿಪುಣನಾದವ. ಗಾಯತ್ರಿಯನ್ನ ಅನುಷ್ಠಾನ ಮಾಡಿಕೊಂಡು ಸಿದ್ಧಿಸಿಕೊಂಡ ಮಹಾಬ್ರಾಹ್ಮಣ, ಮಹಾವ್ಯಕ್ತಿ. ದ್ರೋಣಾಚಾರ್ಯರು ಧನುರ್ಧಾರಿಗಳಾಗಿ ನಿಂತಿದ್ದಾರೆ. ಧೂಳಿ ಪಠ ಮಾಡಿಬಿಡ್ತಾರೆ. ಈಗ ನೀನೇನ್ ಮಾಡ್ಬೇಕು ಗೊತ್ತಾ? ಅಶ್ವತ್ಥಾಮ ಸತ್ತ ಅಂತ ಹೇಳಬೇಕಷ್ಟು. ದ್ರೋಣರು ಒಂದು ಶಪಥವನ್ನು ಮಾಡಿದ್ರು. ಏನು ಶಪಥ ಮಾಡಿದ್ರು ಅಂದ್ರೆ, ಅಶ್ವತ್ಥಾಮ ಅವನ ಸಾವನ್ನು ನಾನು ನೋಡೋಲ್ಲ. ಅಂತಹ ಪ್ರಸಂಗ ಬಂದಲ್ಲಿ ಅಶ್ವತ್ಥಾಮ ಸತ್ತ ಸುದ್ದಿಯನ್ನೂ ಕೇಳಿದ್ರೆ ಸಾಕು, ನಾನು ಅವನ ಹೆಣವನ್ನು ನೋಡಲ್ಲ. ಯಾಕೆ? ಅವನ ಹೆಣ ನೋಡಲ್ಲ ನೋಡಿ ಅಂತಾರೆ ಕೆಲವರು. ಅವನ ಹೆಣಕ್ಕೆ ನಾನು ಬೆಂಕಿ ಇಡಲ್ಲ ಅಂತಾರೆ. ಅವನು ಸತ್ರೆ ಅವನ ಹೆಣಕ್ಕೆ ಬೆಂಕಿ ಇಡಲ್ಲ ನಾನು, ಪಾಪಿ ಅಂತಾರೆ. ಆ ರೀತಿಯಾಗ ಇಲ್ಲ. ಮೋಹದ ಪುತ್ರನಾಗಿರ್ತಕ್ಕಂತಹ ಅಶ್ವತ್ಥಾಮನ ಸಾವನ್ನ ಕೇಳಲ್ಲ ಈ ಕಿವಿಗಳು. ಕೇಳಿದ್ದೇ ಪಕ್ಷದಲ್ಲಿ ನಾನು ಅವನ ಹೆಣವನ್ನು ವೀಕ್ಷಣೆ ಮಾಡಲ್ಲ. ನಾನು ಶಸ್ತ್ರ ಸನ್ಯಾಸವನ್ನು ಅಂದರೆ ಶಸ್ತ್ರವನ್ನ ಬಿಸುಟ್ಟು ಬಿಡ್ತೇನೆ, ನಾನು ಕೂಡ ದೇಹ ಬಿಟ್ಟು ಬಿಡುತ್ತೇನೆ ಅಂತ ಅವರು ಶಪಥ ಮಾಡಿದರು. ಈಗ ಧೂಳಿ ಪಟಕ್ಕೆ ನಿಂತಿದ್ದಾರೆ.
ಚಂಡ ವಿಕ್ರಮರಾಗಿ ಬ್ರಾಹ್ಮಣ ಮುನಿದರೆ ಬ್ರಾಹ್ಮಣ ಮಾರಿಯಾಗಿ ಬಿಡುತ್ತಾನೆ. ಪ್ರತಿಯೊಂದು ರಾಜ್ಯದ ಅವನತಿಗೂ ಪ್ರತಿಯೊಂದು ರಾಜ್ಯದ ಉನ್ನತಿಗೂ ಬ್ರಾಹ್ಮಣ ಕಾರಣನಾಗಿದ್ದಾನೆ. ಅಂತ ಬ್ರಾಹ್ಮಣನನ್ನ ಯಾರು ಯಾವತ್ತೂ ಯಾವ ಕಾಲಕ್ಕೂ ಅವನನ್ನ ನಿಂದಿಸಬಾರದು. ಆದರೆ ಅವನು ಬ್ರಾಹ್ಮಣನಾಗಿರಬೇಕು. ಬ್ರಾಹ್ಮಣ ಅಂದ್ರೇನು? ಸರ್ಟಿಫಿಕೇಟ್ ಇಂದ ಬ್ರಾಹ್ಮಣ ಅಲ್ಲ. ದೇವಾದಿ ದೇವತೆಗಳು ಋಷಿ ಮುನಿಗಳು ಅವರೆಲ್ಲ ಸರ್ಟಿಫೈ ಮಾಡಿರ್ಬೇಕು ಇವನ ಬ್ರಾಹ್ಮಣ ಅಂತ. ಅಷ್ಟು ಧರ್ಮನಿಷ್ಠನಾಗಿರಬೇಕು ಬ್ರಾಹ್ಮಣ. ಅಂತ ಬ್ರಾಹ್ಮಣನ ವಿಚಾರ ನಾನು ಮಾತಾಡೋದು. ಬ್ರಹ್ಮಂ ಅಣತೀತಿ ಬ್ರಹ್ಮವಿದೋಹೋ, ಇಂತಹ ಬ್ರಾಹ್ಮಣನಾಗಿರ್ತಕ್ಕಂಥ ಬ್ರಾಹ್ಮಣ ವರ್ಗಕ್ಕೆ ಒಂದು ಗ್ರಹ ಇದೆ. ಅದ್ಯಾವುದು? ಬೃಹಸ್ಪತಿ ಅಂತ ಒಂದು ಗ್ರಹ. ಆ ಬೃಹಸ್ಪತಿಯೇ ಈಗ ದ್ರೋಣಾಚಾರ್ಯರಾಗಿ ಅವತಾರ ಮಾಡಿರು. ನಾವು ಗುರುವಾರ ಗುರುವಾರ ಅಂತ ಹೇಳ್ತೀವಲ್ಲ, ಗುರುಗಳ ಗುರು, ಉತ್ತುಂಗ ಗುರು, ಬ್ರಾಹ್ಮಣರ ಬ್ರಾಹ್ಮಣ, ದೊಡ್ಡ ಬ್ರಾಹ್ಮಣ, ವೇದ ಬ್ರಾಹ್ಮಣ, ಚತುರ್ಮುಖ ಬ್ರಾಹ್ಮಣ ಯಾರು? ಬ್ರಹ್ಮದೇವರು. ಬ್ರಹ್ಮದೇವರ ಅಂಶದಿಂದ ಜನಿಸಿದಂಥ ಪ್ಲಾನೆಟ್ ಒಂದಿದೆ, ಬೃಹಸ್ಪತಿ ಗ್ರಹ. ಆ ಬೃಹಸ್ಪತಿ ಗ್ರಹದ ಅಭಿಮಾನಿ ದೇವತೆಯಾಗಿರ್ತಕ್ಕಂತಹ ಗುರುಗ್ರಹವೇ ಇಲ್ಲಿ ದ್ರೋಣಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಸಾಕ್ಷಾತ್ ರುದ್ರದೇವರು ಶಿವನು ಅಶ್ವತ್ಥಾಮನಾಗಿ ಅವತಾರ ಮಾಡಿದ್ದಾನೆ ದ್ರೋಣಾಚಾರ್ಯರ ಮಗನಾಗಿ. ಬಹಳ ಪ್ರೇಮ ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮನ ಮೇಲೆ ಒಬ್ಬನೇ ಮಗ. ಈ ವಿಷಯ ಕೃಷ್ಣನಿಗೆ ಗೊತ್ತಿತ್ತು. ಸುಳ್ಳು ಹೇಳಬಹುದೇನ್ರಿ? ಹೇಳಬಾರದು ಅಂತ ನೀವೇ ಹೇಳಿದ್ರಲ್ರಿ ಈ ಹಿಂದಿನ ಪ್ರವಚನಗಳಲ್ಲಿ. ಕಾಯಿಕ ಪಾಪ, ದೈಹಿಕ ಪಾಪ, ವಾಚನಿಕ ಪಾಪದಲ್ಲಿ ಸುಳ್ಳು ಬರುತ್ತಲ್ರಿ, ಮತ್ತೊಂದು ಮಾನಸಿಕ ಪಾಪ. ಈ ಪಾಪಗಳ ವಿವರಣೆ ಕೊಟ್ಬಿಟ್ರಿ. ಈಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಶ್ವತ್ಥಾಮ ಸತ್ತ ಅಂತ ಹೇಳು. ಅದು ಯಾರ ಹತ್ರ ಹೇಳಿಸ್ತಾನೆ? ಪಾಪ ಧರ್ಮದ ಪ್ರತೀಕವಾಗಿರ್ತಕ್ಕಂಥ ಧರ್ಮರಾಜನ ಬಾಯಲ್ಲಿ. ಇಂಥ ಕೆಲಸ ಮಾಡಿಸ್ಬೋದ ನಿಮ್ಮ ಕೃಷ್ಣ ಅಂತ ಕೇಳಿದ್ರೆ, ಸತ್ಯ ಹೇಳಲೇಬೇಕು. ಯಾವಾಗ ಹೇಳಬೇಕು? ಒಬ್ಬ ಸತ್ಯವ್ರತನಾಗಿ ಒಬ್ಬ ಮುನಿ ಸತ್ಯವನ್ನು ಹೇಳ್ತೇನೆ ಅಂತ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿತ್ತು. ಒಂದಿನ ಏನಾಯ್ತು ಅಂದರೆ, ಒಬ್ಬ ಮನುಷ್ಯ ಓಡ್ಕೊಂಡು ಬಂದ ಋಷಿಗಳ ಆಶ್ರಮಕ್ಕೆ ಬಂದಾಗ ಋಷಿಗಳು ನೋಡಿದ್ರವನ್ನ, ಆ ಋಷಿಗಳಿಗೆ ನಮಸ್ಕಾರ ಮಾಡಿ ಹೆದರ್ಕೊಂಡವನು ನನ್ನನ್ನು ಕಾಪಾಡಿ ಅಂತ ಹೇಳಿ ಅವನು ಒಂದು ಕಡೆ ಬಚ್ಚಿಟ್ಕೊಂಡ. ಎಲ್ಲೋ ಆಶ್ರಮದಲ್ಲಿ ಬಚ್ಚಿಟ್ಕೊಂಡ. ಇದ್ದಕ್ಕಿದ್ದಾಗೆ ಒಂದು 5-6 ಜನ ಕತ್ತಿ ಕುಡಾರಿ ಏನೇನೋ ತಗೊಂಡು ಹುಡ್ಕೋತ ಬಂದಾಗ ಕೇಳಿದ್ರು, ಇಲ್ಲೊಬ್ಬ ಮನುಷ್ಯ ಓಡಿ ಬಂದ, ಅವನನ್ನು ನಾವು ಹುಡ್ಕೊಂಡು ಬಂದಿದ್ದೀವಿ, ಎಲ್ಲಿದ್ದಾನವನು ಅಂತ ಕೇಳಿದ್ರು. ಋಷಿಗಳು ಕಣ್ಮುಚ್ಚಿ ನೋಡು, ಅಯ್ಯೋ ನಾನೀಗ ಸತ್ಯವ್ರತನಾಗಿದ್ದೇನೆ, ಸತ್ಯವ್ರತನಾಗಿರೋದ್ರಿಂದ ಈಗ ಸುಳ್ಳು ಹೇಳುವ ಹಾಗಿಲ್ಲ. ಈಗ ಈ ಮನುಷ್ಯನ ಕತೆ ಏನಪ್ಪ, ಏನು ಮಾಡಲಿ? ಕಣ್ಮುಚ್ಚಿ ನೋಡಿ, ಇಲ್ಲಿ ಏನು ಬೇಕಾದರೂ ಆಗಲಿ ಸತ್ಯ ಹೇಳ್ಬಿಡ್ತೀನಿ ಅಂತ ಹೇಳಿ ಅವನನ್ನು ಬಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳಿ ಅವ್ರು ಹೋಗಿ ಅವನನ್ನು ಕೊಂದುಬಿಟ್ಟು. ಮುಂದೆ ಋಷಿಗೆ ಬಹುದೊಡ್ಡ ನರಕವಾಯಿತು. ಯಾರನ್ನಾದರೂ ಕಾಪಾಡಬೇಕು ಅಂತ ಇದ್ದಾಗ ನಾವು ಸುಳ್ಳನ್ನು ಹೇಳಿದರೆ ತಪ್ಪಿಲ್ಲ. ಅಂತಹ ಕೆಲಸವನ್ನು ಶ್ರೀಕೃಷ್ಣ ಇಲ್ಲಿ ಮಾಡ್ತಾ ಇದ್ದಾರೆ. ಧರ್ಮದ ರಕ್ಷಣೆಗಾಗಿ, ಮೂರ್ಖರ ಶಿಕ್ಷಣಕ್ಕಾಗಿ ಸುಳ್ಳನ್ನೇ ಆಯುಧವನ್ನಾಗಿಟ್ಕೊಂಡ್ರು ಏನೋ ತಪ್ಪಿಲ್ಲ. ಆಗ ಧರ್ಮರಾಜ ಹೇಳ್ತಾರೆ, ಹೇಳೋ ಏನ್ ಸ್ವಾಮಿ? ಅಶ್ವತ್ಥಾಮ ಸತ್ತ ಅಂತ ಹೇಳು. ಹೇಗೆ ಹೇಳಲಿ ಸ್ವಾಮಿ? ಸತ್ಯ ಸಂಕಲ್ಪ ಸತ್ಯ ಭಾಮಾರತೋ ಜಯೀ ಸುಭದ್ರಾ ಪೂರ್ವಜೋ ವಿಷ್ಣು ಭೀಷ್ಮ ಮುಕ್ತಿ ಪ್ರದಾಯಕ ಗೋವಿಂದ, ನೀ ನನ್ನ ಬಾಯಲ್ಲಿ ಸುಳ್ಳು ಎಣಿಸ್ತೀಯ? ಹೇಗೆ ಹೇಳಲಿ ಸ್ವಾಮಿ? ಹಾಗಾದ್ರೆ ಕೃಷ್ಣನೇ ಬಂದು ಹೇಳೋ ಅಂದ್ರೆ ಸುಳ್ಳು ಹೇಳಲಿಕ್ಕೆ ಹಿಂದೆ ಮುಂದೆ ನೋಡಿದವ ಧರ್ಮರಾಜ. ಅಂತಹವನು ಶ್ರೀಕೃಷ್ಣನನ್ನ ಕರೆದು ಅಗ್ರ ಪೂಜೆ ಮಾಡಬೇಕಾದ್ರೆ ಕೃಷ್ಣನ ನಿರ್ದೋಷತನ ಎಷ್ಟು ದೊಡ್ಡದು.
ಕೃಷ್ಣನಲ್ಲಿ ಯಾವುದೇ ದೋಷಗಳಿಲ್ಲ. ಇದೊಂದು ಘಟನೆಯನ್ನು ತೆಗೆದುಕೊಳ್ಳೋಣ ಸಾಕು. ಕೃಷ್ಣನ ವ್ಯಕ್ತಿತ್ವ ಎಂಥದ್ದು ಎಂದು. ಯದ್ಯಪಿ ಕೃಷ್ಣ ದೇವರು ಎಂದು ಧರ್ಮರಾಜನಿಗೆ ಗೊತ್ತಿದ್ರೂ ಕೂಡ ಸುಳ್ಳು ಹೇಳೋಕ್ಕೆ ಅವನು ಒಪ್ಪಲಿಲ್ಲ. ಒಂದು ಸುಳ್ಳು ಹೇಳೋ ಮಾರಾಯ ಹೇಳಲಿಲ್ಲ. ಎಂತಹ ಧರ್ಮ ನಿಷ್ಠೆ. ಕೆಲವು ಸಲ ಏನಾಗ್ಬಿಡುತ್ತೆ ಅಂದರೆ, ಹೋಗೋ ಅಲ್ಲಿಗೆ ಅಂತ ಹೇಳ್ತಾರೆ, ಅವನು ಹೋಗೋದೇನು. ಮಠದಲ್ಲಿ ಸ್ವಾಮಿಗಳು ಬಂದು ಹೇಳ್ತಾರೆ, ಸ್ವಾಮಿಗಳು ಬಂದು ಹೇಳಿದ್ರು ಇವಾಗ ಹೋಗುವಾಗ. ಮಠದ ಪರಿವಾರವರು ಬಂದು ಹೇಳಿದ್ರೆ ಇವನು ಹೋಗದಿದ್ರೆ ಅಡ್ಡಿ ಇಲ್ಲ. ಸ್ವಾಮಿಗಳು ಬಂದು ಹೇಳಿದ್ರು ಇವನು ಹೋಗೋಲ್ವಲ್ಲ, ಎಂತ ಹಠ ಮಾರಿ ಅಂತ ಹೇಳ್ತೇವಲ್ಲ, ಹಾಗಾಗುತ್ತೆ. ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ಒಂದು ಅಶ್ವತ್ಥಾಮ ಸತ್ತ ಎಂದು ಹೇಳಿದ್ರೆ ಓಹ ಜಪ್ಪಯ್ಯ ಅಂದ್ರು ಅಲಗಾಡ್ಲಿ. ಯಾರ ಒತ್ತಾಯಕ್ಕೂ ಕಟ್ಟು ಬೀಳುವುದು ಧರ್ಮರಾಜನ ಹಣೆ ಬರಕ್ಕೆ ಬಂದ ವಿಷಯ. ಕೃಷ್ಣ ಹೇಳಿದ, ಈಗ ನೀನೇನಾದ್ರು ಹೇಳಲಿಲ್ಲ ಅಂದರೆ ನಾನು ಇಲ್ಲಿಂದ ಹೊರಟೆ. ನನ್ನ ಅಗತ್ಯ ನಿನಗಿಲ್ಲ ಅಂತ ಆಯ್ತಲ್ಲ, ನಾನು ಇಲ್ಲಿಂದ ಹೊರಟೆ. ತಕ್ಷಣ ಧರ್ಮರಾಜ ಹೇಳ್ತಾನೆ, ಕಕ್ಕಬಿಕ್ಕಿಯಾಗ್ಬಿಟ್ಟ. 5 ಜನದ ಜೊತೆಗೆ 5 ತತ್ವಗಳನ್ನು ಬಿಗಿ ಹಿಡಿದು ನಿಂತುಕೊಂಡ ಭಗವಂತ ಅಲ್ಲಿಂದ ಕಾಲ್ ಬಿಟ್ಟ ಅಂದ್ರೆ ಏನಪ್ಪ, ಏನ್ ಮಾಡೋದು ನಾವು? ಅಧೀರನಾಗಿ ಹೋಗ್ಬಿಟ್ಟ ಧರ್ಮರಾಜ, ಕಕ್ಕಬಿಕ್ಕಿ ಆಗ್ಬಿಟ್ಟ. ಅಯ್ಯೋ ರಾಮ, ನಮ್ಮ ಕೈಲಾಗ ವಿಚಾರ. ಕೃಷ್ಣ ಎಲ್ಲೋ ಹೋಗ್ಬೇಡ ಪ್ಲೀಸ್, ದಯವಿಟ್ಟು ನನ್ನ ಹತ್ರ ಸುಳ್ಳು ಹೇಳಿಸ್ಬೇಡ. ಸತ್ಯವನ್ನ ಹೇಳ್ತೇನೆ ಅಂತ ಸತ್ಯ ವ್ರತನಾಗಿ ನಮ್ಮಮ್ಮ ನನಗೆ ಧರ್ಮರಾಜ ಅಂತ ಹೆಸರಿಟ್ಟಿದ್ದಾರಪ್ಪ. ನಮ್ಮಮ್ಮ ಇಡೋದು ಯಾಕೆ? ನನ್ನ ಮೂಲ ಹೆಸರೇ ಧರ್ಮರಾಜ. ನನ್ನ ಹೆಸರು ಕಳಂಕ ಬಳಿಬೇಡೋ ಕೃಷ್ಣ. ಸರಿ, ಹಾಗಾದ್ರೆ ನಾನು ಇಲ್ಲಿಂದ ಹೋಗಬಾರ್ದು ಅಂತಿದ್ರೆ ಅಶ್ವತ್ಥಾಮ ಸತ್ತ ಅಂತ ಹೇಳು. ಸರಿ, ಧರ್ಮರಾಜ ಏನ್ ಮಾಡ್ತಾನೆ, ಹೇಳ್ತಾನೆ, ಕೃಷ್ಣ ಇದು ನಿಂದು ಮಾತು. ಏನು? ಅಶ್ವತ್ಥಾಮ ಸತ್ತ. ನಾನು ಹೇಳ್ತೇನೆ ಅಶ್ವತ್ಥಾಮ ಸತ್ತ ಅಂತ. ಮುಂದೆ ನನ್ನ ಮಾತೇನು ಸೇರಿಸಬಾರ್ದು ಅಂತೇನಿಲ್ವಲ್ಲ ಅಂತ ಮನಸ್ಸೊಳಗೆ ಅನ್ಕೊಂಡ. ಅಶ್ವತ್ಥಾಮ ಸತ್ತ ಎಂದು ಹೇಳಬೇಕಾದ್ದು ಅದು ನಿನ್ನ ಮಾತು, ಹೇಳ್ತೇನೆ ಬಿಡೋ. ಆದರೆ ಮುಂದೆ ನನ್ನ ಮಾತು ಸೇರಿಸಬಾರ್ದು ಅಂತೇನಿಲ್ವಲ್ಲ ಅನ್ಕೊಂಡು ಧೌನವಾಗಿ, ನಿನ್ನ ಮಾತನ್ನು ನಾನೇನು ಮೀರಿಲ್ಲ. ಕುಂಜರಹ ಅಂದ್ಬಿಟ್ಟಾರಿ. ಕುಂಜರಹ ಅಂದ್ರೆ ಆನೆ ಅಂತ. ಏನಿದ್ರ ಅರ್ಥ ಮುಂದೆ ನೋಡೋಣ. ಅಶ್ವತ್ಥಾಮ ಸತ್ತ ಅಂತ ಹೇಳು. ಸರಿ, ಹೇಳದೆ ಇದ್ರೆ ನಾನು ಇಲ್ಲಿಂದ ಯುದ್ಧ ಬಿಟ್ಟು ಹೊರಟೋಗ್ತೀನಿ, ನಾನು ಸೀದಾ ದ್ವಾರಕೆಗೆ ಹೊರಟೋಗ್ತೀನಿ. ಧರ್ಮರಾಜ ಹೇಳ್ತಾನೆ, ಆಯ್ತಪ್ಪ ನಿನ್ನ ಮಾತು ನಾನು ಹೇಳ್ತೀನಿ, ಮನಸ್ಸೊಳಗೆ ಹೇಳ್ಕೊಂಡ, ನನ್ನ ಮಾತೇನು ಸೇರಿಸಬಾರ್ದು ಅಂತಿಲ್ವಲ್ಲ ಅಂತ ಕುಂಜರಹ ಅಂದ್ಬಿಟ್ಟ. ಕುಂಜರಹ ಆನೆ. ನಿನ್ನ ಮಾತನ್ನು ನಾನೇನು ಮೀರಿಲ್ಲ. ನೀನು ಎಷ್ಟು ಮಾತು ಹೇಳಬೇಕು ಅಂತ ಅಂದಿದ್ದೆ ಅಷ್ಟನ್ನು ನಾನು ಹೇಳಿದ್ದೆ. ನನ್ನದು ಮಾತು ಸೇರಿಸಬಾರ್ದೆಂದೇನು ಇಲ್ವಲ್ಲ, ನೀನು ಅದನ್ನೇನು ಹೇಳಿಲ್ವಲ್ಲ, ನನ್ನ ಮಾತನ್ನು ಸೇರಿಸಿ ಹೇಳಿದ್ದೇನೆ ಎಂದು ಬಿಟ್ಟ ಧರ್ಮರಾಜ. ನಾನು ಎಷ್ಟು ಹೇಳಿದ್ದೀನೋ ಅಷ್ಟು ಮಾಡೋದು ಬಿಟ್ಟು ಅಧಿಕ ಪ್ರಸಂಗಿ, ನಿಂದೊಂದು ಮಾತು ಸೇರಿಸಿದ್ಯಾ, ಹೋಗು ನರಕಕ್ಕೆ ಅಂದ ಕೃಷ್ಣ. ಹೊಟ್ಟೋಗ ನರಕಕ್ಕೆ. ಭಗವಂತನ ವಾಣಿಯನ್ನ, ಅವಧೂತರ ವಾಣಿಯನ್ನ ಅಲುಗಾಡದೆ ನಿಂತು ಕೇಳಿ, ಅದು ಏನು ಬೇಕಾದ್ರೂ ಇರಲಿ, ಅದು ಸುಳ್ಳೇ ಇರಲಿ, ಅದು ಆ ಕ್ಷಣಕ್ಕೆ ಹೇಳಬೇಕಾದ್ದು ಧರ್ಮ. ಮುಂದೆ ಧರ್ಮಗಳ ವಿವರಣೆ, ವಿಚಕ್ಷಣೆ, ಅದನ್ನೆಲ್ಲ ವಿಮರ್ಶೆ ಮಾಡೋದು ಆ ಅವಧೂತರು ಮತ್ತು ಆ ಕೃಷ್ಣನಿಗೆ ಸೇರಿದೆ. ಕೃಷ್ಣ ದೊಡ್ಡ ಅವಧೂತ, ಅವನು ಸಾಮಾನ್ಯ ಅವಧೂತನಲ್ಲ. ಅವನು ಅವಧೂತ ಅಂದ್ರೆ, ಅವಧೂತ ಅಂದ್ರೆ ತನ್ನನ್ನು ತೊಳೆದುಕೊಂಡುವ, ಜಗತ್ತನ್ನು ತೊಳೆಯುವ ಅಂತ. ಇಂಥ ಪ್ರಸಂಗ ಅಷ್ಟು ಮಾಡೋದು ಬಿಟ್ಟು ಅಧಿಕ ಪ್ರಸಂಗ ಮಾಡ್ದಿಲ್ವಾ, ಹೋಗು ನರಕಕ್ಕೆ ಅಂದ. ಆದ್ರಿಂದ ನನ್ನ ಉಪನ್ಯಾಸದಲ್ಲಿ, ಈಗ ನಾನು ಉಪನ್ಯಾಸ ಮಾಡ್ತಾ ಇದ್ದೀನಲ್ಲ, ಎಷ್ಟು ಹೇಳ್ತೇನೋ ಅಷ್ಟನ್ನು ಮಾತ್ರ ನೀವು ಇನ್ನೊಬ್ಬರಿಗೆ ಹೇಳಿದ್ರೆ ಸಾಕು.
ಮತ್ತೊಬ್ಬರ ಹತ್ರ ಹೋಗಿ ಅದಕ್ಕೆ ಏನೇನೋ ನಿಮ್ಮದ್ದನ್ನೆಲ್ಲ ಸೇರಿಸಿ ಹೇಳಬೇಡಿ, ಒಗ್ಗರಣೆ ಹಾಕಿ ಉಪ್ಪು ಅಧಿಕ ಮಾಡಿ ಅವ್ರು ಹೀಗೆ ಹೇಳಿದ್ರು ನೋಡಿ ಅಂತ ಹೇಳಿದರೆ ಧರ್ಮರಾಜನಾದ ಧರ್ಮವಂತನಾಗಿರ್ತಕ್ಕಂತಹ ಧರ್ಮರಾಜನಿಗೇ ನರಕವಾದಂತೆ ನರಕ ಪ್ರಸಂಗವೇ ಒದಗಿ ಬಂದು ಬಿಡಬಹುದು. ಧರ್ಮರಾಜ ಅದಕ್ಕೆ ಪ್ರಸಂಗ ಮಾಡಿದ್ದಲ್ಲ. ಅಂದರೆ ಇದರಲ್ಲಿ ಇರೋ ವಿಷಯ ಏನು ಗೊತ್ತಾ, ಏನು ತೆಗಿಬೇಕಾದ್ದು ಅಂದರೆ ಧರ್ಮರಾಜನ ಸತ್ಯ ಪರಾಯಣತೆ. ಒಂದು ಸುಳ್ಳು ಹೇಳಲಿಕ್ಕೂ ವಂಚನೆ ಮಾಡಲಿಕ್ಕೂ ಧರ್ಮರಾಜ ಎಷ್ಟು ಹಿಂದೇಟು ಹಾಕ್ತಾ ಇದ್ದ ನೋಡಿ. ಶ್ರೀಕೃಷ್ಣನೇ ಹೇಳಿದ್ರು ಕೂಡ ಎಷ್ಟು ಹಿಂದೇಟು ಹಾಕ್ತಿದ್ದ. ಇನ್ನೊಂದು ಉದಾಹರಣೆಯನ್ನು ನಾವು ಕೊಡಬಹುದು. ಏನು ಅಂದರೆ ಒಂದೇ ವಿಷಯ, ಒಂದೇ ಉದಾಹರಣೆ ನಾನಾ ಮುಖದಿಂದ ತೆಕ್ಕೊಳ್ಳುತ್ತೆ. ಇನ್ನೊಂದು ಉದಾಹರಣೆ ಏನು ಅಂತಂದರೆ, ದ್ರೋಣರಿಂದ ಶಸ್ತ್ರಾಭ್ಯಾಸ ಮಾಡಿಸುವ ಪ್ರಸಂಗ ಬಂದಿತ್ತು. ದ್ರೋಣರು ಶಸ್ತ್ರಾಭ್ಯಾಸ ಮಾಡಿಸ್ಲಿಕ್ಕೆ ಒಪ್ಪಲಿಕ್ಕೆ ತಯಾರಿಲ್ಲ. ಯಾರಿಗೆ ಶಸ್ತ್ರ, ಅವರ ಮೊದಲೇ ದ್ರೌಪದಿಯ ತಂದೆ ಪಂಚಾಲ ರಾಜನೊಂದಿಗೆ ಮುಸು ಮಾಡಿಕೊಂಡು ಇನ್ನು ಈ ಕ್ಷತ್ರಿಯರ ಸಹವಾಸವೇ ಬೇಡ ಅಂತೇಳಿ ತನ್ನ ಹೆಂಡತಿಯನ್ನು ತನ್ನ ಮಗುವನ್ನು ಪೆಟ್ಟಿಗೆ ಕಟ್ಟಿಕೊಂಡು ದೇಶಾಂತರ ಹೊರಟವರು. ದಾರಿಯಲ್ಲಿ ಬರುವಾಗ ಕ್ಷತ್ರಿಯ ಕುಮಾರರು, ಧರ್ಮರಾಜರೇ ಮೊದಲಾದ ಹುಡುಗರು ಮತ್ತು ಕೌರವರು 101 ಜನ ಚೆಂಡು ಆಟ ಆಡ್ತಿದ್ರು. ಆಡುವಾಗ ಚೆಂಡು ಒಂದು ದೊಡ್ಡ ಬಾವಿಲಿ ಹೋಗ್ಬಿತ್ತು. ಅದು ಹಾಳು ಬಾವಿ, ಅದ್ರಲ್ಲಿ ನೀರು ಇರಲಿಲ್ಲ. ನೀರಿರೋ ಬಾವಿಲಿ ಬೀಳ್ಬೋದು, ಹಾಳು ಬಾವಿಲಿ ಬೀಳೋದು ಬಹಳ ಕಷ್ಟ, ಯಾಕೆಂದ್ರೆ ಕೈಕಾಲೆಲ್ಲ ಮುರಿದು ಹೋಗ್ಬಿಡುತ್ತೆ. ಏನ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡಿರುವಾಗ ಅಶ್ವತ್ಥಾಮ ಎಂಬ ಪುಟ್ಟ ಬಾಲಕನನ್ನ, ಹೆಚ್ಚು ಕಮ್ಮಿ ಇವರ ವಯಸ್ಸಿನ ಹುಡುಗನೇ, ಉಪನೀತ ಒಟುವನ್ನ ಕೈ ಹಿಡ್ಕೊಂಡು ಹೆಂಡತಿಯನ್ನು ಕರ್ಕೊಂಡು ಬರ್ತಿರ್ತಕ್ಕಂಥ ದ್ರೋಣರು ನೋಡಿದ್ರು, ಏನ್ ನಡೀತಾ ಇದೆ, ಯಾರು ನೀವೆಲ್ಲ? ನಾವೆಲ್ಲ ಕುರುಕುಮಾರರು, ಮತ್ತೆ ಕ್ಷತ್ರಿಯ. ಸರಿ, ಏನಾಗ್ತದೆ, ಯಾತಕ್ಕಷ್ಟು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಪ್ಪ ನೀವೆಲ್ಲ? ಇಲ್ಲ, ಚೆಂಡು ಬಾವಿಲಿ ಬಿದ್ದುಬಿಟ್ಟಿದೆ, ತೆಗಿಲಿಕ್ಕೆ ಆಗ್ತಿಲ್ಲ. ನಿಮ್ಮನ್ನು ಕ್ಷತ್ರಿಯರು ಅಂತ ಯಾರಾದರೂ ಹೇಳ್ತಾರೇನೋ? ಒಂದು ಚೆಂಡು ತೆಗಿಲಿಕ್ಕೆ ಬರಲ್ಲ. ನಿಮ್ಮ ಹಣೆ ಬರದಲ್ಲಿ ಏನು ರಾಜ್ಯವನ್ನು ನಡೆಸ್ತೀರ? ಬೈದವರು ದ್ರೋಣಾಚಾರ್ಯ. ನೋಡ್ತಾರೆ, ಅತ್ಲಾಗಿತ್ಲಾಗಿ ನೋಡ್ತಾರೆ, ತನ್ನ ಮಗನ್ ನೋಡ್ತಾರೆ. ನೋಡಿದ ತಕ್ಷಣ ಅಶ್ವತ್ಥಾಮರು ತಂದೆಯ ಮನಸ್ಸಿನ ಇಂಗಿತವನ್ನು ಅರ್ಥ ಮಾಡ್ಕೊತಾರೆ. ಕೆಲವರಿಗೆ 100 ಸಲ ನೋಡಿ, ಕೆಲವು ಸಲ 100 ಸಲ 1000 ಸಲ ಕೈ ಸನ್ನೆ ಮಾಡಿ ಅರ್ಥವೇ ಆಗಲ್ಲ. ಪೆದ್ದಂ ಭಟ್ರುಗಳು ಅವ್ರೇನ್ ಮಾಡಿದ್ರು, ತಮ್ಮ ತಂದೆಯ ಬಗಲಲ್ಲಿ ಇರ್ತಕ್ಕಂತಹ ದರ್ಭೆಯ ಕಟ್ಟನ್ನು ತಗೊಂಡ್ರು, ತೆಗೆದುಕೊಂಡು ಗಾಯತ್ರಿ ಮಂತ್ರವನ್ನು ಜಪಿಸಿದ್ರು. ಅದನ್ನು ಸೀದಾ ಹೀಗೆ ಬಿಟ್ಟ ತಕ್ಷಣ ಆ ದರ್ಭೆ ಹೋಗಿ ಆ ಚೆಂಡಿಗೆ ಹೀಗೆ ಅಂಟ್ಕೋತ್ರಿ. ಮತ್ತೊಂದು ದರ್ಬೆ ಬಿಟ್ಟರು, ಆ ದರ್ಬೆಗೆ ಬಾವಿಯ ಮೇಲ್ ತನಕ ದರ್ಬೆಗಳು ಅಂಟಿಕೊಂಡಿತ್ತು. ಮಂತ್ರಕ್ಕೆ ಮಾವಿನಕಾಯಿ ಉದುರಿಸಕ್ಕಾಗಲ್ವಾ? ಏನ್ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತಾರ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆ, ಆದರೆ ಮಾವಿನಕಾಯಿ ಉದುರಿಸೋಕೆ ಮಂತ್ರ ಬೇಕಾದ್ದಿಲ್ಲ. ಅದಕ್ಕೋಸ್ಕರ ಉಪಯೋಗ ಮಾಡಬೇಕಾದ್ದಿಲ್ಲ. ಅಡ್ಯಾರು ಅಂತ ಒಂದು ಊರಿದೆ, ಅಲ್ಲಿ ಸೀತಾರಾಮಾಚಾರ್ಯ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ. ಒಂದು ಒಳ್ಳೆ ಪುರೋಹಿತರು. ಅವರ ಹೆಂಡತಿ ಹೆಸರು ಸ್ವಾತ್ಯಮ್ಮ ಅಂತಿದ್ದಾರೆ. ಅವಳು ತುಂಬ ಒಳ್ಳೆ ಗೃಹಿಣಿ. ಅವ್ರ ಮಗ ಒಬ್ಬ ಇದ್ದಾನೆ, ಅವನ ಹೆಸರು ಮರ್ತು ಬಿಟ್ಟಿದ್ರು, ಸದ್ಯಕ್ಕೆ ಪೆದ್ದಪಟ್ಟ ಅಂತ ಹೇಳಿ, ಭಾಳ ಸಣ್ಣವನವನು. ಅವ್ರೂರಿಗೆ ಒಬ್ಬ ಗುರುಗಳು ಹೋಗಿದ್ರು. ಆ ಗುರುಗಳಿಗೆ ಅವರು ಬಹಳ ಒಂದು 3, 4, 5, 6 ತಿಂಗಳು ಆಶ್ರಯ ಕೊಟ್ಟಿದ್ರು. ಆ ಗುರುಗಳು ಒಳ್ಳೆ ಮಂತ್ರಜ್ಞ. ಈ ಹುಡುಗಂಗೆ ಅದು ಗೊತ್ತಿತ್ತು. ಅವನೆಷ್ಟು ಸಣ್ಣವನು ಅಂದರೆ ಅವನ ಚಡ್ಡಿನೇ ಒಂದು ಅಂಗೈ ಅಷ್ಟಾಗಲ್ಲ ಆಯ್ತು, ಅಷ್ಟೇ ಸಣ್ಣವನಿಂದ. ಅವನು ಅವ್ರ ಹಿಂದೆ ಮುಂದೆ ಎಲ್ಲ ಓಡಾಡ್ತಿದ್ದ. ಒಂದಿನ ಮರದ ಮೇಲೆ ಅತ್ತೊಡ್ಲೆ ಹಣ್ಣು ಅಂತೀವಿ, ಪಪ್ಪಾಯಿ ಹಣ್ಣನ್ನು ನೋಡ್ದ ಅವನು. ಅವನೇನು ಹೇಳಿದ ತುಳುವಲ್ಲಿ, ಅಜ್ಜ ಎಂಕ ತಿಂದರೆ ಮನಸ್ಸಾವಂತುಂಡು, ಎಂಕ ಮಸ್ತು ಬಡ ಅವಂತುಂಡು, ಆ ಒಂದು ಪಪ್ಪಾಯಿಗೆ ಎತ್ಕೊಳ್ಳು. ಅಜ್ಜ ನನಗೆ ಅದನ್ನು ತಿನ್ಲಿಕ್ಕೆ ಮನಸ್ಸಾಗ್ತಿದೆ, ಹಸಿವಾಗ್ತಿದೆ, ಆ ಪಪ್ಪಾಯಿ ಹಣ್ಣು ತೆಕ್ಕೊಡು. ಈ ಅಜ್ಜ ಹೇಳಿದ್ರು ಏನಂದರೆ, ಮಗು ಬಹಳ ಎತ್ತರ ಇದೆ ಮರ, ಅದನ್ನು ತೆಗೆದು ಕಷ್ಟಪಟ್ಟ, ದೋಟೆ ಇಲ್ಲ,
ದೋಟಿ ಅಂದರೆ ಒಂದು ದೊಡ್ಡ ಕೋಲು, ಆ ಕೋಲಿಂದ ಬೀಳಿಸೋದಕ್ಕೆ ದೋಟಿ ಅಂತ ಹೇಳ್ತಾರೆ. ದೋಟಿ ಇಲ್ಲ, ಏನು ಮಾಡೋದು? ತಕ್ಷಣ ಹುಡುಗ ಹೇಳ್ದ, ಈ ಮಲ್ಲ ಮಂತ್ರವಾದಿ ಅತ್ತ, ಮಂತ್ರ ಪಡೆದು ಎತ್ಕೊಳ್ಳು, ನೀನು ದೊಡ್ಡ ಮಂತ್ರವಾದಿ ಅಲ್ಲ, ಮಂತ್ರ ಹಾಕಿ ಅದನ್ನು ತೆಗೆದುಕೊಡು ಅಂದ್ಬಿಟ್ಟ. ಅಲೇ ಎಲೆ 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 ಆ ಅಜ್ಜ ಹೇಳಿದ್ರು, ಲವ್ ಒಂದು ಕೆಲಸ ಮಾಡೋ ಪೆದ್ದಮಠ, ನಿನ್ನ ಕಿವಿಯಲ್ಲಿ ಆ ಮಂತ್ರ ನಾನು ಹೇಳ್ತೀನಿ, ನೀನೇ ಹೇಳು, ಅದು ಬೀಳುತ್ತೆ ನೋಡು ಅಂತ ಆ ಮಂತ್ರವನ್ನು ಆ ಹುಡುಗನ ಕಿವಿಯಲ್ಲಿ ಅವರು ಬೋಧಿಸಿದರು. ಆ ಹುಡುಗ ಆ ಮಂತ್ರ ಹೇಳಿದ, ಬಳಲ್ಲ ದಬ್ಬಿತ್ತು ಆ ಪಪ್ಪಾಯಿ ಹಣ್ಣು, ಚಟ್ನಿ ಆಗುತ್ತೆ. ಅಜ್ಜ 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 ಓ ಪುಡಿ ಆತನು, ಅದೆಲ್ಲ ಪುಡಿಯಾಗಿ ಹೋಯ್ತು. ಹೌದಾ, ಹಾಗಾದರೆ ಇನ್ನೊಂದು ಸಲ ಹೇಳು. ಇನ್ನೊಂದು ಸಲ ಹೇಳ್ದ, ಮತ್ತೊಂದು ಬಿತ್ತು. ಆ ಹುಡುಗನಿಗೆ ಅದೊಂದು ಅಭ್ಯಾಸ ಆಗ್ಲಿಕ್ಕೆ ಶುರುವಾಯಿತು. ಯಾವ್ಯಾವುದೋ ಮರದ ಹತ್ರ ಹೋಗು, ಆ ಮಂತ್ರ ಹಿಡಿದು ಆ ಹಣ್ಣು ಬೀಳಿಸೋದು. ಕಡೆಗೆ ಆ ಮಂತ್ರ ವಾಪಸ್ ತಗೊಂಡ್ಬಿಟ್ರು ಆ ಗುರುಗಳು. ಇದು ಮೊನ್ನೆ ಒಂದು 25 ವರ್ಷದ ಕೆಳಗೆ ನಡೆದಂಥ ವಿಷಯ. ಈಗ ಆ ಹುಡುಗ ದೊಡ್ಡವನಾಗಿದ್ದಾನೆ, ಬಿಡಿ, ಮದುವೆ ಮಾಡಿದ್ರೆ ಅವ್ನಿಗೆ 3 ಮಕ್ಕಳಾಗತ್ತೆ, ಅಷ್ಟು ದೊಡ್ಡವನಾಗಿದ್ದಾನೆ. ಅವನ ಹತ್ರ ಕೇಳಿದ್ರೆ ಗೊತ್ತಾಗತ್ತೆ, ಬಹಳ ಪುಟ್ಟ ಹುಡುಗ. ಇಂಥ ವಿದ್ಯೆ ಮಂತ್ರಶಾಸ್ತ್ರದಲ್ಲಿ ಇದೆ. ಆ ದರ್ಭೆಯನ್ನು ಎತ್ತಿ ಮೇಲೆ ತೆಗೆದರು. ಧರ್ಮರಾಜನ ಸತ್ಯನಿಷ್ಠತೆಯನ್ನು ನೋಡಿ ಸಂತೋಷಪಟ್ಟವರು. ಅದಕ್ಕೆ ಶ್ರೀಕೃಷ್ಣ ಏನು ಮಾಡಿದ್ದ ಗೊತ್ತಾ? ಶಸ್ತ್ರಾಭ್ಯಾಸವನ್ನು ಮಾಡಲಿಕ್ಕೆ ಧರ್ಮರಾಜನನ್ನೇ ಮಧ್ಯವರ್ತಿಯನ್ನಾಗಿ ಇಡಿಸಿದ್ದ ಶ್ರೀಕೃಷ್ಣ. ಅವನಿಗೆ ಗೊತ್ತಿತ್ತು ಧರ್ಮರಾಜನ ಮಾತನ್ನ ದ್ರೋಣಾಚಾರ್ಯರು ಕೇಳ್ತಾರೆ ಅಂತ. ಅಕಸ್ಮಾತು ಭೀಮಸೇನ ಏನಾದರೂ ಹೇಳಿದ್ದರೆ ಅವರು ನಂಬುತ್ತಾ ಇರಲಿಲ್ಲ. ದ್ರೋಣಾಚಾರ್ಯರು ನಂಬ್ತಾ ಇರಲಿಲ್ಲ. ಇದರ ಅರ್ಥ ಏನು ಗೊತ್ತಪ್ಪ? ಟೋಟಲ್ ಆಗಿ ಹೇಳಬೇಕಂದ್ರೆ ಧರ್ಮನಿಷ್ಠತೆ, ಸತ್ಯಪರಾಯಣತೆ ಎಷ್ಟರ ಮಟ್ಟಿಗೆ ಧರ್ಮರಾಜನಲ್ಲಿ ಇತ್ತು, ಅಂತಹ ವ್ಯಕ್ತಿ ಶ್ರೀಕೃಷ್ಣನಿಗೆ ಅಗ್ರ ಪೂಜೆ ಮಾಡಬೇಕಾದರೆ ಶ್ರೀಕೃಷ್ಣನಿಗೆ ಕಿಲ್ಬಿಷವಿರಲಿಕ್ಕೆ ಸಾಧ್ಯತೆ ಇದೆಯೋ, ಇರ್ತದೋ? ಇಷ್ಟೇ ವಿಷಯ ಇದೆ, ಬೇರೆ ಏನಿಲ್ಲ. ಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ, ಅಶ್ವತ್ಥಾಮ ಸತ್ತನೆಂದು ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಭೀಮ ಮೊದಲೇ ಉಪಾಯ ಮಾಡಿರ್ತಾನೆ. ಶ್ರೀಕೃಷ್ಣನಿಗೆ ಎಂದಿಗೂ ಯಾವತ್ತಿಗೂ ಯಾವ ಕಾಲದಲ್ಲೂ ಎದುರು ನಿಂತು ತಲೆ ಎತ್ತಿ ನಿಂತು ಉತ್ತರ ಕೊಟ್ಟವರಲ್ಲ ಭೀಮಸೇನ. ಯಾಕೆ ಗೊತ್ತಾ? ಭೀಮ ಉಸಿರಿನ ದೇವತೆ, ಪ್ರಾಣದ ದೇವತೆ. ಅಂತಹ ಪ್ರಾಣ ದೇವತೆ ಪರಮಾತ್ಮನ ವಿರುದ್ಧ ಕನಸಲ್ಲೂ ಮನಸ್ಸಲ್ಲೂ ವಿಚಾರ ಮಾಡುವವನೇ ಅಲ್ಲ. ಯಾರಾದರೂ ಕೃಷ್ಣ ಅಂದ ತಕ್ಷಣ ಅವ್ರ ನಾಲ್ಗೆ ಭೀಮನ ಕೈಲಿ ಇರ್ತಿತ್ತಂತೆ, ಇಲ್ಲ ಅವ್ರ ತಲೆ ಬಡಲ್ಲ ಅಂತ ಹೊಡೆದೇ ಬಿಡ್ತಿದ್ದಂತೆ. ಕೃಷ್ಣ ಅಂದ ತಕ್ಷಣ ಅಲ್ರಿ ಹಂಗ್ಯಾಕ್ರಿ ಮಾಡ್ತಿದ್ದ ಅವನು? ಕೃಷ್ಣ ಅವನ ಆಕ್ಸೆಂಟ್ ಹೆಂಗಿರುತ್ತೆ ನೋಡೋದು. ಕೃಷ್ಣ ಅಂದ ತಕ್ಷಣ ಅವನನ್ನು ಬೈದ್ಬಿಟ್ರೆ ಆ ಬೈಗಳ ಮಾತನ್ನು ನಾನು ಕೇಳಿಸಿಕೊಳ್ಳುವುದಿಲ್ಲ ಅಂತ ನಾಲಿಗೆ ಕಟ್ ಮಾಡಬೇಕು. ಕೃಷ್ಣ ಅಂತ ಇನ್ನೇನಾರು ಪೊಗರಕ್ಕೆ ಹೋದ್ರೆ ಅವ್ನ ತಲೆ ಬ್ರೈನ್ ಎಮರೇಜ್. ಯಾವ ಹಾಸ್ಪಿಟ್ಲಿಗೆ ಹೋದ್ರು ಅದು ತಲೆನ ರಿಪೇರಿ ಮಾಡೋಕ್ಕಲ್ಲ, ಒಳ್ಳೆ ಇದು ತೆಂಗಿನಕಾಯಿ ಚಟ್ನಿ ಥರ ಒಡೆದು ಚೂರು ಮಾಡಿಬಿಡ್ತಿದ್ದ ಭೀಮಸೇನ. ಇಂತಹ ಭೀಮ ಮೊದಲೇ ಆಲೋಚನೆ ಮಾಡಿದ್ದಂತೆ. ಏನು ಅಂದರೆ, ಶ್ರೀಕೃಷ್ಣ ಈಗ ಹೋಗಿ ಅಶ್ವತ್ಥಾಮ ಸತ್ತ ಅಂತ ಹೇಳು ಅಂತ ನಮ್ಮ ಅಣ್ಣನಿಗೆ ಹೇಳ್ತಾನೆ. ಆದರೆ ನಮ್ಮ ಅಣ್ಣ ಅದಕ್ಕೊಂದು ವಿರುದ್ಧವಾದ ಮಾತು ಆಡಿಯೇ ಆಡ್ತಾನೆ. ಆದರೆ ಅಣ್ಣನ ತಲೆ ಒಡೆದು ಅಂತ ಪಾಪ ಕಟ್ಟಿಕೊಳ್ಳೋದು ನಂಗೆ ಬೇಕಿಲ್ಲ, ಅದನ್ನು ಶ್ರೀಕೃಷ್ಣನೂ ಒಪ್ಪಲ್ಲ. ಅದಕ್ಕೇನು ಮಾಡಬೇಕು ಅಂತಂದರೆ, ಅದಕ್ಕೆ ಒಂದು 5-6 ತಿಂಗಳು ಮುಂಚೆನೇ ತಮ್ಮ ಸೇನೆಯಲ್ಲಿರುವ ಒಂದು ಆನೆಗೆ ಅಶ್ವತ್ಥಾಮ ಅಂತ ಹೆಸರಿಟ್ಟಿ. ಈ ಕೆಲವರು ಏನು ಮಾಡ್ತಾರೆ ಅಂದರೆ, ಎದುರು ಮನೆಯವರು ಬಹಳ ಬಲಿಷ್ಠರಾಗಿರ್ತಾರೆ, ಅವ್ರಿಗೂ ಇವ್ರಿಗೂ ದಿನ ಜಗಳ. ಈ ಚಿತ್ರದುರ್ಗದೆಲ್ಲ ಓಣಿ ಮನೆಗಳು, ಎದುರು ಮನೆ, ಅವ್ರು ರಪ್ ಅಂತ ಎಚ್ಚಿದ್ರೆ ಈ ಕಡೆ ಬಂದ್ಬಿಡುತ್ತೆ, ಇವ್ರು ರಪ್ ಅಂತ ಎಚ್ಚಿದ್ರೆ ಆ ಮನೆಗೆ ಹೋಗ್ಬಿಡುತ್ತೆ. ಹೀಗೊಂದು ಸಣ್ಣ ಓಣಿ, ಎಲ್ಲ ಓಣಿಗೊಂದು ದೊಡ್ಡದೊಂದು ಮೇಲೊಂದು ತಾರಸಿ ಹಾಕ್ಬಿಟ್ರೆ ಒಂದೇ ಮನೆ ಆಗ್ಬಿಡುತ್ತೆ. ಒಂದು ಈ ಕಡೆ ಒಂದು 50 ಮನೆ ಇರುತ್ತೆ, ಆ ಕಡೆ ಒಂದು 50 ಮನೆ ಇರುತ್ತೆ. ಇದ್ರೆ ಒಂದೇ ತಾರಸಿ ಹಾಕ್ಬಿಟ್ರೆ ಎಲ್ಲ 50 ಮನೆ ಒಂದೇ ಮನೆ ಸೇರ್ಕೊಂಡ್ಬಿಡುತ್ತೆ. ಹೀಗಿರುತ್ತೆ. ಇಂಥ ವಿಷಯದಲ್ಲಿ ವಿಚಾರವನ್ನು ಮಾಡಬೇಕಾದಾಗ ನಮ್ಮಣ್ಣ ಇದನ್ನು ಹೇಳೋಕ್ಕೆ ಒಪ್ಕೊಳ್ಳೋದು. ಏನು ಮಾಡೋದು? ಕೃಷ್ಣ ಹೇಳ್ತಾನೆ. ಈ ಸತ್ಯಂ ಭಟ್ಟ ಅವನು ಹೇಳೋಕ್ಕೆ ಒಪ್ಕೊಳ್ಳಲ್ಲ. ಅದು ಇವನು ತಲೆ ಒಡೆದು ಚಟ್ನಿ ಮಾಡಿದ್ರೆ ಕೃಷ್ಣ ಬಿಡೋಲ್ಲ, ಯಾಕಂದ್ರೆ ಅಣ್ಣನನ್ನು ಕೊಲ್ಲೋ ಹಾಗಿಲ್ಲ. ಅದಕ್ಕೇನು ಮಾಡಿದ್ದ ಅವನು?
ತನ್ನ ಆನೆಗಳಲ್ಲಿ ಒಂದು ಆನೆಗೆ ಅಶ್ವತ್ಥಾಮ ಅಂತ ಹೆಸರಿಟ್ಬಿಟ್ಟಿದ್ದ. ಈ ಮನೆ ವಿಚಾರ ತಗೊಂಡೆ, ಸ್ವಲ್ಪ ಮರ್ತೋಯ್ತು. ಆ ಮನೆಯವನ್ ಕಂಡ್ರೆ ಈ ಮನೆಯವನ್ಗೆ ಆಗಲ್ಲ. ಅದಕ್ಕೇನು ಮಾಡೋದು ಗೊತ್ತಾ, ಒಂದು ಕಂತ್ರಿ ನಾಯಿನ ತಗೊಂಬಂದು ಅದನ್ನು ಸಾಕ್ತಾನೆ. ಆ ಎದುರು ಮನೆಯವನ ಹೆಸರು ಯೋಗ ಭಟ್ರು ಅಂತ ಇಟ್ಕೊಡು. ಈ ನಾಯಿಗೆ ಹೆಸರು ಬಿಡೋದು, ಏಯ್ ಯೋಗ 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 ಬಾರ ಇಲ್ಲಿ ರೀ. ಅವನು ಕೋರ್ಟ್ ಕೇಸು ಮಾಡಕ್ ಬರಲ್ಲ, ಇವನ ಮೇಲೆ ಏನೂ ಏ ಬೋಳಿ ಮಗನೇ, ಬೆಳಗ್ಗಿಂದ ನಿನಗೆ ಹೇಳ್ತಾ ನಾಚಿಕೆ ಅವನಿಗೆ, ನಾಯಿ ಮುಂಡೆ ಮಗನೇ ಬೈಯೋದು. ಯೋಗ ಲೇ ಅವ್ನು ಹೆಂಡತಿ ಕಡೆ, ಒಂದು ದೊಣ್ಣೆ ತಗೊಂಬರ್ರಿ, ಇವನು ಪುಕ್ಕಳಿ ಹೊಡಿ. ಆ ನಾಯಿನ ಛಟ್ ಅನ್ನೋದು ಕುಯ್ ಅಂತ ಕೂಗ್ತೀಯ. ಯೋಗ, ಅವನ ಹೆಸರು ಯೋಗಾನಂದ ಭಟ್ರು ಅಂತ. ಪಾಪ ಅವ್ರನ್ನ ಕಂಡ್ರೆ ಇವನಿಗೆ ಆಗೋಲ್ಲ. ಅವ್ರನ್ನ ಎದುರಿಗೆ ಬೈದ್ರೆ ಅವ್ರು ಬಿಡೋಲ್ಲ. ಯಾಕೆಂದ್ರೆ ಅವ್ರು ಒಳ್ಳೆ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ರಿಟೈರ್ಡ್ ಆಗಿದೆ ಸದ್ಯಕ್ಕೀಗ. ಆದರೂ ರಿಟೈರ್ಡ್ ಆದರೂ ಮೇಲಿನ ಆಫೀಸರ್ಗಳ ಹತ್ರ ಅವ್ರ ಮಾತು ನಡೆಯುತ್ತೆ. ಅದಕ್ಕೆ ಈ ನನ್ನ ಮಗ ಏನು ಮಾಡೋದು, ನಾಯಿನ ತೊಗೊಂಬಂದಿಟ್ಟು. ಅದು ಕಂತ್ರಿ ನಾಯಿ ಪಾಪ. ಅದು ಎಲ್ಲೆಲ್ಲೋ ಚರ್ಮ ಹರ್ಕೊಂಡೋಗಿ ಮುಸುಡಿ ಎತ್ತಟ್ಲೋಗಿತ್ತು. ಅಲ್ಲೊಂದೆರಡು ಇದ್ದಿದ್ದೇ ಇಲ್ಲ ಪಾಪ. ಆ ನಾಯಿ ಯೋಗಾನಂದ, ನಾನು ಮೊದಲೇ ನೀನು ಬಡ್ಕೊಂಡೆ, ನೀನು ನಾಯಿ ಮುಂಡೆದು, ಅದು ಯಾರಿಗೆಲ್ಲ ಕಚ್ಚಕ್ಕೆ ಹೋಗಬೇಡ, ಅವ್ರಿಗೆಲ್ಲ ಕಡಿಯಕ್ಕೆ ಹೋಗಬೇಡ, ನೀನು ಹಲ್ಲು ಮುರಿತಾರೆ ಅಂತ ಹೇಳಿದ್ದು, ಅದಕ್ಕೆ ನೀನು ಹಲ್ಲು ಮುರಿಯ ನೋಡು. ಹೆಂಡ್ತಿಕ್ಕದಲ್ಲೇ ಯೋಗ ಎಲ್ಲ ಕಡೆ ಹೇತ್ಕೊಂಡ್ಬಿಟ್ಟಿದೆ ಬಾರೇ. ಆ ದಿನ ಪ್ರತಿ ಯೋಗಾನಂದ ಭಟ್ರಿಗೆ ಇದೊಂದು ದೊಡ್ಡ ಕೊರಗು, ಏನು ಮಾಡೋಕ್ಕಾಗಲ್ಲ. ಈ ಥರ ಸಿಟ್ಟನ್ನು ಜನ ತೀರಿಸ್ಕೊಳ್ಳೋರು ಇದ್ದಾರೆ. ಹೀಗೆ ಭೀಮಸೇನಂಗೆ ಮೊದಲೇ ಗೊತ್ತಿತ್ತೋ ಏನು ಇಂಥದ್ದೊಂದು ಪ್ರಸಂಗ ಒದಗಿ ಬರಬಹುದು ಅಂತ ಹೇಳಿಕೊಂಡು ತಮ್ಮ ಗುಂಪಿನಲ್ಲಿರ್ತಕ್ಕಂಥ ಒಂದು ಬಲಿಷ್ಠವಾಗಿರ್ತಕ್ಕಂಥ ಆನೆಗೆ ಅಶ್ವತ್ಥಾಮ ಅಂತ ಹೆಸರಿಟ್ಟಿದ್ದ. ಕೃಷ್ಣನ ಇಂಗಿತವನ್ನು ಅರ್ಥ ಮಾಡಿಕೊಂಡಿದ್ದ. ಅಣ್ಣ ಸುಳ್ಳು ಹೇಳಲ್ಲ, ಕೃಷ್ಣನ ಮಾತು ನನ್ನ ಉಸಿರು ಇರುವ ತನಕ, ಉಸಿರು ಇರೋ ತನಕ ಏನು ಬಂತು, ಉಸಿರಿನ ದೇವತೆಯೇ ಭೀಮಸೇನ. ನನ್ನ ಉಸಿರು ಉಸಿರು ಉಸಿರಿನಲ್ಲಿ ಕೃಷ್ಣನ ಪ್ರತಿಯೊಂದು ನಾಮವು ಅಡಗಿದೆ, ಬಸಿರಿನಲ್ಲಿ ಅಡಗಿದೆ. ಅದು ಎಲ್ಲಿ ತನಕ ಅಡಗಿದೆಯೋ ನಾನು ಕೃಷ್ಣನಿಗೆ ವಿರುದ್ಧ ಮಾತಾಡೋದಿಲ್ಲ, ಕೃಷ್ಣನ ವಿರುದ್ಧ ಮಾತನಾಡೋದನ್ನು ಬಿಡೋದೂ ಇಲ್ಲ. ಆದರೆ ಅಣ್ಣ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗೋಲ್ಲ. ಧರ್ಮದ ನಿಷ್ಠತೆ ಇಟ್ಕೊಂಡಿದ್ದಾನೆ, ಅವನನ್ನು ನಾನು ಹೇಗೆ ತಡೀಲಿ. ಇದರಲ್ಲೂ ಒಂದು ವಿಷಯ ಭೀಮಸೇನವರು. ಸೋಹಂ ಹಂಸ ಸೋಹಂ ಸ್ವಾಹ ಎನ್ನುವ ಮಂತ್ರ ನಮ್ಮಲ್ಲಿ ಅಡಗಿದೆ. 632,1000 ಶ್ವಾಸದ ಬಗಳ 3 ವಿಧ ದೇವರೊಳಗಬ್ಜದ ಕಲ್ಪ ಪರ್ಯಂತ ತಾರಜಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳ ನೀವ ಗುರುಪವಮಾನ ಸಲಹೆಮ್ಮ. ಆಂಜನೇಯನಾಗಿ, ಮುಂದೆ ಭೀಮನಾಗಿ, ಅದರ ಮುಂದೆ ಶ್ರೀಮಧ್ವನಾಗಿ ಜನಿಸುವಂಥ ವಾಯುದೇವರು ಭೀಮಸೇನ ದೇವರು ಕೃಷ್ಣನ ವಿರುದ್ಧ ಮಾತನಾಡಿಯಾರ. ಅದಕ್ಕೆ ಅವನು ಉಪಾಯ ಮಾಡಿದ್ದೇನು, ತಮ್ಮ ಗುಂಪಿನಲ್ಲಿರುವ ಆನೆಗೆ ಅಶ್ವತ್ಥಾಮ ಅಂತ ಹೆಸರಿಟ್ಟಿದ್ದು. ಸೀದಾ ಹೋಗಿದ, ಆನೆ ಮಲ್ಕೊಂಡಿತ್ತು, ಗದೆ ತಗೊಂಡ, ಬಡಲ್ ಅಂತೇಳಿ ಅದು ತಲೆಗೆ ಇಟ್ಟು, ಅದು ಪಾಪ ಅಲ್ಲೇ ಬುಸ್ ಕೂಗೋಕ್ಕೂ ಇಲ್ಲ ಪಾಪ. ಅದೇನು ಮಾಡಿತ್ರಿ ಪಾಪ, ಅದೇನು ಮಾಡಲಿಲ್ಲ ಪಾಪ. ಭೀಮಸೇನನ ಕೈಯಲ್ಲಿ ಹತವಾಗಿ ತನ್ನ ಪಾಪವನ್ನು ನೀಗಿಸ್ಕೊಂಡಿತ್ತು ಅಷ್ಟು. ಬಂದ ಅವರಣ್ಣನ ಕಿವಿಲಿ ಏನೋ ಹೇಳ್ದ. ಅವರಣ್ಣ, ಅಯ್ಯೋ ನೀನು ಹಾಕ್ಕೊಳ್ಳ ಕೂದ್ಯೋ ಅಂದ. ಅವ್ನು ಏನು ಹೇಳ್ದ ಗೊತ್ತಾ, ಅಶ್ವತ್ಥಾಮ ಏನೋ ಆನೆ ಅದನ್ನು ಸಾಯಿಸ್ಬಿಟ್ಟೆ. ಕೃಷ್ಣನ್ಗೆ ಹೇಳೋಕ್ಕಿಂತ ಮುಂಚೆ ಈ ವಿಚಾರ ನಡೆದದ್ದು. ಅಶ್ವತ್ಥಾಮನ್ ಕೊಂದೆ ಅಂದ್ಬಿಟ್ಟ. ಧರ್ಮರಾಜ ನೀನೇ ಕೂದೆ, ಈ ನಿನ್ ಕೆಲಸ ಅಲ್ಲ ಅದು. ಅಯ್ಯ ಪೂರ್ತಿ ಕೇಳಿಸ್ಕೊಳ್ಳಿ ಅಣ್ಣ, ಅಶ್ವತ್ಥಾಮ ಮಾನವನಲ್ಲ, ಆನೆ. ಸರಿ, ಅದನ್ನಾದ್ರೂ ಯಾಕೆ ಸಾಯಿಸಕ್ಕೆ ಹೋದ್ಯಪ್ಪ, ಚೆನ್ನಾಗಿತ್ತಲ್ಲ ಆ ಆನೆ, ಎಷ್ಟೊಂದು ನಮಗೆ ಸಹಾಯ ಮಾಡ್ತಿತ್ತು ಆ ಆನೆ, ಅದನ್ನ ಯಾಕೆ ಸಾಯಿಸಕ್ಕೆ ಹೋದೆ. ಆಗ ಭೀಮಸೇನ ಹೇಳ್ತಾನೆ, ನೋಡಿ ಏನಿಲ್ಲ, ಆನೆಗೆ ಹುಚ್ಚು ಮದ ಏರಿತ್ತು, ಏರಿದ್ರಿಂದ ಅದು ನಮ್ಮವರನ್ನೇ ಕೊಲ್ತಿತ್ತು. ಆದ್ದರಿಂದ ಆ ಆನೆಯನ್ನು ನಾನು ಸಾಯಿಸ್ಬಿಟ್ಟೆ. ಈಗ ಧರ್ಮರಾಜನಿಗೆ ಒಂದು ಅವಕಾಶ ಸಿಕ್ತು. ಕೃಷ್ಣ ಹೇಗಿದ್ರು ಅಶ್ವತ್ಥಾಮ ಸತ್ತ ಅಂತ ಹೇಳಿದ್ದಾನೆ. ಹೇಳದಿದ್ರೆ ಯುದ್ಧವನ್ನು ಬಿಟ್ಟು ಹೋಗ್ಬಿಡ್ತಾನಂತೆ. ಈಗ ಒಂದು ಉಪಾಯ ಮಾಡೋಣ. ಏನು ಉಪಾಯ ಮಾಡೋಣ, ಅಶ್ವತ್ಥಾಮ ಸತ್ತೋಗಿದೆಯಲ್ವಾ, ಹಾಗಾದರೆ ಅಶ್ವತ್ಥಾಮ ಎಂಬ ಆನೆಯು ಸತ್ತಿತು ಅಂತ ಹೇಳಿಬಿಡೋಣ. ಅದಕ್ಕೇನು ಮಾಡ್ದ ಗೊತ್ತಾ, ಅವನು ಉಪಾಯ ಮಾಡ್ದ. ಈ ಸಂಸ್ಕೃತದಲ್ಲಿ ಒಂದು ವಿಚಾರ ಹೇಗೆ ಅಂದರೆ, 11 ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಹ ಅಂದರೆ 10, ಆಮೇಲೆ 1, 11 ಅಂತ ಬರುತ್ತೆ ಅಲ್ವಾ. 12 ಹ ಮೊದಲು ಬರುತ್ತೆ 10, ಆಮೇಲೆ 2.
13 ಹ ಮೊದಲು ಬರುತ್ತೆ, ಆಮೇಲೆ 3 ಬರುತ್ತೆ. 13 10 3 13 10 2 12 10 1 11. ಆದರೆ ಸಂಸ್ಕೃತದಲ್ಲಿ ಹಾಗಲ್ಲ. ಏಕದಶ 1 10, ದ್ವಾದಶ 2 10, ತ್ರಯೋದಶ 3 10. ಅಂದರೆ ಮೊದಲು 1 ಬರುತ್ತೆ, ಆಮೇಲೆ 10 ಬರುತ್ತೆ. ಈ ವಿಚಾರ ತಗೊಂಡಾಗ ಸಂಸ್ಕೃತದ ಆಕ್ಸೆಂಟ್ಗಳು ಹೇಗಿರುತ್ತೆ ಅಂದರೆ ಅಶ್ವತ್ಥಾಮೋ ಅಶ್ವತ್ಥಾಮೋ ಹತಃ, ಅಶ್ವತ್ಥಾಮ ಸತ್ತಿದ್ದಾನೆ, ಮುಂದೆ ಕುಂಜರ ಎಂಬ ಆನೆ. ಹಿಂಗಾಗಿ ಅಶ್ವತ್ಥಾಮ ಎಂಬ ಆನೆಯು ಸತ್ತಿತು ಎನ್ನುವುದನ್ನು ಹೇಳಿಬಿಟ್ಟ. ಏನು ಮಾಡ್ದ? ಭೀಮನ ಮಾತನ್ನೂ ಇಟ್ಕೊಂಡ, ಕೃಷ್ಣನ ಮಾತನ್ನೂ ಸೇರಿಸಿದ. ಎರಡನ್ನೂ ಸೇರಿಸಿ ಒಟ್ಟಿಗೆ ಹೇಳಿಬಿಟ್ಟ ಧರ್ಮರಾಜ. ಇದರ ಅರ್ಥ ಏನು ಗೊತ್ತಾ? ಹರಿಯ ಮಾತನ್ನ, ಗುರುಗಳ ಮಾತನ್ನ ಎರಡನ್ನೂ ಸೇರಿಸಿದ. ಇಲ್ಲಿ ಗುರುಗಳು ಯಾರು? ಭೀಮಸೇನ ದೇವರು. ಯಾಕೆ ಗುರುಗಳು? ಅಂಜಿಕಿನ್ಯಾತ ಕಯ್ಯ ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ, ಕನಸೇಲಿ ಮನಸೀಲಿ ಕಳವಾಳವಾದರೆ ಅಂಜಿಕೆ ಜ್ಞಾತ ಕೈಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ. ಕನಸೀಲಿ ಮನಸೀಲಿ ಕಳವಾಳವಾದರೆ, ಕನಸೀಲಿ ಮನಸೀಲಿ ಕಳವಾಳವಾದರೆ ಹನುಮಾನ ನೆನೆದಾರೆ, ಹನುಮಾನ ನೆನೆದಾರೆ ಹಾರಿ ಹೋಗುವುದೇ ಪಾಪ. ಅಂಜಿಕಿನ್ಯ ತಾಕಯ್ಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ. ರೋಮ ರೋಮಕ್ಕೆ ಕೋಟಿ ಲಿಂಗವು ಧರಿಸಿದ, ರೋಮ ರೋಮಕ್ಕೆ ಕೋಟಿ ಲಿಂಗವು ಧರಿಸಿದ ಭೀಮನ ನೆನೆದಾರೆ, ಭೀಮನ ನೆನೆದಾರೆ ಬಿಟ್ಟು ಹೋಗೋದೆ ಭೀತಿ. ಅಂಜಿಕಿನ್ಯ ತಾಕಯ್ಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ. ಪುರಂದರ ವಿಠಲನ ಪಾದ ಪೂಜೆಯ ಮಲ್ಪ, ಪುರಂದರ ವಿಠಲನ ಪಾದ ಪೂಜೆಯ ಮಲ್ಪ. ಗುರುಮಧ್ವ ರಾಯನ, ಗುರುಮಧ್ವ ರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯ ತಾಕಯ್ಯ ಸಜ್ಜನರಿಗೆ ಭಯವೂ ಇನ್ಯಾತ ಕೈಯ. ನಾವು ಭೀಮನನ್ನು ಆಂಜನೇಯನ ಅವತಾರ, ವಾಯುದೇವನ ಅವತಾರ ಅಂತ ನಂಬ್ತೀವಿ. ಆದರೆ ಮಧ್ವಾಚಾರ್ಯರನ್ನ ನಾವು ಆಂಜನೇಯ ಭೀಮ ಅಂತ ನಂಬೋದು ಬೇಡ, ಬಿಡಿ. ಇದನ್ನು ಹೇಳಿದವರು ಯಾರು? ಪುರಂದರದಾಸರು ಹೇಳಿದರು. ಹಾಗಾದರೆ ಪುರಂದರದಾಸರ ಯಾವ ಕೃತಿಗಳನ್ನು ನೀವು ನಂಬಾರ್ದು, ಪುರಂದರದಾಸರ ಯಾವುದೇ ಹಾಡುಗಳನ್ನು ನೀವು ಹೇಳಬಾರ್ದು. ಎಷ್ಟು ಅನುಸಂಧಾನಯುಕ್ತವಾಗಿ ಪುರಂದರದಾಸರನ್ನ ಅಪರೋಕ್ಷ ಜ್ಞಾನಿಗಳೆಂದು ಅವರು ಮಾಡಿರ್ತಕ್ಕಂಥ ಎಲ್ಲ ಕೃತಿಗಳನ್ನು ಹಾಡ್ತೇವೆ ಅಂದ ಮೇಲೆ ಅವರೇ ತಾನೇ ಈ ಕೃತಿಯನ್ನು ಮಾಡಿರೋದು. ಒಂದು ನಂಬ್ತೀವಿ, ಒಂದು ನಂಬೋಲ್ಲ ಅಂದ್ರೆ ಏನರ್ಥ ರೀ? ಅದಕ್ಕೆ ಅರ್ಥವಿಲ್ಲ, ಅನರ್ಥವಾದೀತು. ಈ ವಿಚಾರವನ್ನು ಮಾಡಿದಾಗ ಭೀಮಸೇನ ದೇವರು ಮುಖ್ಯ ಪ್ರಾಣದೇವರ ಅವತಾರ, ಮಧ್ವರು ವಾಯುದೇವರ ಅವತಾರ ಎಂದು ಪ್ರತ್ಯಕ್ಷೀಕರಿಸಿದಂತಾಯಿತು. ಅಶ್ವತ್ಥಾಮ ಎಂಬ ಆನೆಯನ್ನು ನಾನು ಕೊಂದೆ ಅನ್ನೋ ಮಾತನ್ನು ಇಟ್ಕೊಂಡ. ಅಶ್ವತ್ಥಾಮೋ ಹತಃ, ಅಶ್ವತ್ಥಾಮ ಸತ್ತ ಎನ್ನುವ ಮಾತನ್ನು ಧರ್ಮರಾಜ ಇಟ್ಕೊಂಡ. ಒಂದು ಯಾವುದು? ಕೃಷ್ಣನ ಮಾತು, ಮತ್ತೊಂದು ಯಾವುದು? ವಾಯುದೇವರ ಮಾತು, ಅಂದರೆ ಭೀಮಸೇನ ದೇವರ ಮಾತು. ಎರಡನ್ನೂ ಸೇರಿ ಹೇಳಿಬಿಟ್ಟ ಧರ್ಮರಾಜ. ಇದು ಯಾವುದಕ್ಕೆ ಸಾಕ್ಷಿಯಾಯಿತು? ಧರ್ಮರಾಜನ
ಸತ್ಯ ಪರಾಯಣತೆಗೆ ಸಾಕ್ಷಿಯಾಯಿತು. ಭಗವಂತನ ಮಾತೇ ಇರಬಹುದು. ಭಗವಂತನ ಮಾತನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ್ರೆ ಗುರುಗಳ ಮಾತನ್ನು ಸೇರಿಸಿಕೋಬೇಕು. ಹರಿ ಸರ್ವೋತ್ತಮ ಎನ್ನುವುದು ಭಗವಂತನ ಮಾತು. ಆದರೆ ನೇರವಾಗಿ ಭಗವಂತನ ಮಾತನ್ನ, ಕೃಷ್ಣನ ಮಾತನ್ನ ನಾವು ಕೇಳಲಿಲ್ಲ. ಕೃಷ್ಣ ಗೀತೆಯಲ್ಲಿ ಪ್ರತಿ ಬಾರಿಯೂ ತನ್ನನ್ನು ದೇವರು ನನ್ನನ್ನು ನಂಬು ಅರ್ಜುನ, ನಾನು ದೇವರು, ಅಹಂ ಬ್ರಹ್ಮ, ನಾನೇ ದೇವರು ಅಂತ ಅನೇಕ ಬಾರಿ ನಾನು ಸರ್ವೋತ್ತಮ ಅಂತ ಹೇಳಿಕೊಂಡಿದ್ದಾನೆ. ಅದನ್ನು ನಾವು ಯಾರೂ ನಂಬಲಿಲ್ಲ ಅಲ್ಲ, ಕೇಳಲಿಲ್ಲ. ಮುಂದೆ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ಬರೆದರು. ಅದನ್ನ ಪ್ರಸ್ಥಾನತ್ರಯಗಳನ್ನು ಆಚಾರ್ಯ ಮಧ್ವರು ಗೀತಾ ಭಾಷ್ಯವನ್ನು ಬರೆದು, ಎಲ್ಲರೂ ಗೀತಾ ಭಾಷ್ಯವನ್ನು ಬರೆದಿದ್ದಾರೆ. ಆಚಾರ್ಯ ಶಂಕರರು ಬರೆದಿದ್ದಾರೆ, ಆಚಾರ್ಯ ರಾಮಾನುಜರು ಬರೆದಿದ್ದಾರೆ, ಆಚಾರ್ಯ ಮಧ್ವರು ಗೀತಾ ಭಾಷ್ಯವನ್ನು ಬರೆದಿದ್ದಾರೆ. 3 ಭಾಷ್ಯಗಳನ್ನು ನೀವು ಓದಿದ ಮೇಲೆ ನಿಮಗೆ ಭಗವಂತನ ಮಾತು ಬಹಳ ಸ್ಫುಟವಾಗಿ, ಸೂರ್ಯನ ಕಿರಣಗಳು ಚಂದ್ರನ ಮೂಲಕ ಪ್ರವೇಶ ಮಾಡಿ ಬಂದ ತಂಪಾದ ಕಿರಣದಂತೆ ಯಾರ ಭಾಷ್ಯ ನಿಮಗೆ ಚೆನ್ನಾಗಿ ಕೇಳಿಸುತ್ತೆ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಮಧ್ವರು ಶ್ರೀಕೃಷ್ಣನ ನಲ್ನುಡಿಯನ್ನ ಗೀತಾ ಭಾಷ್ಯದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇದರ ಅರ್ಥ, ಭಾವಾರ್ಥ ಏನು ಗೊತ್ತಾ? ಅಶ್ವತ್ಥಾಮ ಸತ್ತ ಅಂತ ಶ್ರೀಕೃಷ್ಣ ಹೇಳಿದ್ರು, ಧರ್ಮರಾಜ ಕೇಳಲಿಲ್ಲ, ಅದು ತಪ್ಪೇನಲ್ಲ. ಮುಂದೆ ಭೀಮಸೇನ ಹೇಳ್ದ ಆನೆಯನ್ನು ಅಂತ, ಅದನ್ನು ಸೇರಿಸಿಕೊಂಡು ಹೇಳಿದ್ರಿಂದ ಹರಿವಾಯು ಗುರುಗಳ ಪ್ರೇರಣೆಯಂತೆ ಧರ್ಮರಾಜ ನಡೆದುಕೊಂಡ. ಅಂದರೆ ನಾವೇನು ಮಾಡಬೇಕು? ಹರಿಯನ್ನು, ವಾಯುದೇವರನ್ನು ಇಬ್ಬರನ್ನು ಸೇರಿಸಿಕೊಂಡು ಆ ಹರಿ ಆಡಿದಂಥ, ಗೀತೆಯಲ್ಲಿ ಆಡಿದಂಥ ಮಾತುಗಳನ್ನು ಮಧ್ವರ ಕೈಯಲ್ಲಿ ಕೊಡಬೇಕು. ನಾವೇನು ಕೊಡಬೇಕು? ಅವರೇ ತಗೊಂಡು ಬಂದಿದ್ದಾರೆ. ಅದನ್ನೆಲ್ಲ ಶ್ರೀಕೃಷ್ಣ ಪರಮಾತ್ಮನೇ ವೇದವ್ಯಾಸ ರೂಪದಲ್ಲಿ ಮಧ್ವರಿಗೆ ಕೊಟ್ಟು ಬಿಟ್ಟಿದ್ದಾನೆ. ಅದನ್ನು ನಮಗೆ ಅರೆದು ಒರೆದು ಭಗವಂತನನ್ನ ಜರಿದವರನ್ನ ತರಿದು ನಮ್ಮನ್ನು ತೊರೆದು ಕಾಪಾಡುತ್ತಿರುವ ಶ್ರೀ ವಾಯುದೇವರ ಸುಂದರ ರೂಪಗಳಿಗೆ ನಾವು ಅಭಿನಂದನೆಯನ್ನು ಮಾಡುತ್ತಾ, ಕಿಲ್ಬಿಷವಿದ್ದರೆ ಅಗ್ರ ಪೂಜೆಯನ್ನು ಸರ್ಬರಾಯರ ಸಭೆಯೊಳಗೆ ಧರ್ಮದ ಮಾಡುವನೇ ಇದನ್ನು ಮುಂದುವರಿಸುವ.